ಕದ್ದು ಮಾಡಿರೋದು ಬೇಕಷ್ಟಿದೆ. ಹೇಳ್ತೀನಿ, ನನಗೇನು ಭಯ ಇಲ್ಲ. ಸತ್ಯ ಇನ್ ಲವ್, ಶಿವರಾಜ್ ಕುಮಾರ್ ಅವರೇ, ನೀವು ನೋಡ್ತಾ ಇದ್ರೆ ದಯವಿಟ್ಟು ನನಗೆ ನ್ಯಾಯ ಒದಗಿಸಿ. ಎಷ್ಟು ಕಷ್ಟಪಟ್ಟು ಕಾದಂಬರಿ ಬರೆದಿದ್ದೀನಿ, ಎಷ್ಟು ದುಃಖ ಆಗುತ್ತೆ. ಅದನ್ನು ನಾನು ನಿಮಗೆ ವಿನಮ್ರವಾಗಿ ವಿನಂತಿ ಮಾಡ್ತೀನಿ. ನಿಮಗೆ ವಿಷಯ ತಲುಪದಂಗೆ ನೋಡ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಶಿವರಾಜ್ ಕುಮಾರ್ ಅವ್ರನ್ನ ಹೋಗಿ ಇದು ಮಾಡೋ ಅವ್ರನ್ನ ನಾವೆಲ್ಲಮ್ಮ ನೋಡೋಕ್ಕಾಗುತ್ತೆ? ಆ ರಾಘವ ಲೋಕಿಗೆ ಫೋನ್ ಮಾಡಿದೆ, ಥರ ನಡಗ್ಬಿಟ್ಟ ಮನುಷ್ಯ. ಏನು ಹೇಳ್ತಾನೆ, ಸಂಧ್ಯಾ ಅವರೇ, ನಾನು ನೀವು ಒಂದೇ ದೋಣಿಯ ಪಯಣಿಗರು, ನಿಮ್ಮ ಮನಸ್ಸಲ್ಲಿರೋದೇ ನನ್ನ ಮನಸ್ಸಲ್ಲೂ ಬಂದ್ಬಿಟ್ಟಿದೆ, ನಾವಿಬ್ರು ಒಂದೇ ಥರ ಥಿಂಕ್ ಮಾಡಿಬಿಟ್ಟಿದ್ದೀವಿ ನೋಡಿ. ನಮ್ಮಿಬ್ರು ಫೋನ್ ನಂಬರ್ ಕಡೆದು ಇಬ್ಬರು ಫೋನ್ ನಂಬರು ಸಿಂಕ್ ಆಗುತ್ತೆ. ಆಮೇಲೆ ನೀವು ಯಾಕ್ರಿ ಕತೆ ನಂದು ಸಂಭಾಷಣೆ ಎಲ್ಲ ಚಿತ್ರ ನೀವು ಯಾಕೆ ಹಾಕೊಂಡ್ರಿ ಹಾಗೆ ಹೀಗೆ ಅಂತೆಲ್ಲ ದಬಾಯಿಸ್ತೆ. ಅದಕ್ಕೆ ಮೊದಲನೇ ದಿನ ಹೇಳಿದ್ರು, ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು. ದುಡ್ಡು ಮುಖ್ಯ ಅಲ್ಲ, ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಆ ಸಿನಿಮಾದ ನನ್ನ ಹೆಸರಿದ್ದಿದ್ರೆ ನನಗೆ ಒಂದು ತೃಪ್ತಿ ಆಗ್ತಿತ್ತು, ನಂದಿದೆ ಅಂತ ಅಂದ್ಬಿಟ್ಟು. ಆ ಥರ ಕೃತಿ ಚೌರ್ಯ ಮಾಡಬಾರ್ದು. ಲೇಖಕರಿಗೆ ಒಳ್ಳೆ ಕತೆಗಳು ಕೊಡ್ತಾರೆ, ಕಾದಂಬರಿ ಆಧಾರಿತ ಅಂತ ನಮ್ಮ ಪುಟ್ಟಣ್ಣವ್ರು ಮಾಡ್ತಾ ಇರಲಿಲ್ವೇ? ಪಾಪ ಶಿವರಾಜ್ ಕುಮಾರ್ ಅವ್ರು ಗೊತ್ತಿಲ್ಲ. ಆ ಬದ್ರಿ ಪ್ರಸಾದ್ ಅನ್ನೋ ಮನುಷ್ಯಗೆ ಕುಟುಕ್ಬೇಕು. ನಾನು ಹೇಳ್ತಾ ಇರೋದು ಕುಟುಕ್ಬೇಕು. ಇವಾಗ ಏನಾದ್ರು ನಿಮಗೆ ಒಂದು ಆತ್ಮಸಾಕ್ಷಿ ಅನ್ನೋದಿದ್ರೆ ನೀವು ಮಾಡಿರೋ ಅನ್ಯಾಯನ ಕಾಂಪೆನ್ಸೇಟ್ ಮಾಡಬೇಕು. ಬಂದು ಆ ಫಿಲಮ್ ನೆಕ್ಸ್ಟ್ ಬಂದರೆ ಆ ರಾಘವಲೋಕಿನ ಹೆಸರು ತೆಗೆದಾಕ್ಬೇಕು. ಕತೆ ಚಿತ್ರಕಥೆ ನಂದು, ಪುಸ್ತಕ ಇದೆ. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್ ಸೀದಾ ಪುಟ್ಟಣ್ಣ ಬಂದ್ಬಿಟ್ರು ನಮ್ಮ ಮನೆಗೆ. ಬಂದ್ಬಿಟ್ಟು ನಮ್ಮ ಮನೆ ಇರ್ತಾರೆ, ನನ್ನ ಹತ್ರ ಎಲ್ಲ ಮಾತಾಡ್ಬಿಟ್ಟು, ನೋಡಮ್ಮ ನೀವು ಮಾಡಬೇಕು, ನೀವು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ರು. ನೀನು ಲೇಖಕಿ ಆದ್ದರಿಂದ ನಿನಗೆ ಹೆಣ್ಣಿನ ಮನಸ್ಸು ಚೆನ್ನಾಗಿ ಅರ್ಥ ಆಗುತ್ತೆ. ಶಾಂತಲಾ ಬಗ್ಗೆ ಬರೆದಿದೀಯಾ ಶಾಸನಗಳನ್ನ ಇಟ್ಕೊಂಡು, ನಂಗೆ ಶಾಸನಗಳ ಪ್ರಕಾರನೇ ಈಗ ಡೇಟ್ಸ್ಗಳು. ಆಮೇಲೆ ಪೂರ್ತಿ ನೀ ಚಾರಿತ್ರಿಕ ಐತಿಹಾಸಿಕ ಅಂತ ಹೋಗಬೇಡ, ನನಗೇನಂದ್ರೆ ಸಿನಿಮಾಗೆ ಬೇಕು, ಅವಳಿಗೆ ನಾಯಕಿಯಾಗಿರಬೇಕು. ನಾಯಕಿ ಪ್ರಧಾನವಾದ ಪಿಕ್ಚರ್ ತೆಗೆಯೋದ್ರಿಂದ ನನಗೆ ತುಂಬ ಸೆಂಟಿಮೆಂಟ್ಸು ಮತ್ತು ಬೇರೆ ಬೇರೆ ಥರ ಆ್ಯಂಗಲ್ಸ್ ಎಲ್ಲ ಬೇಕಾಗುತ್ತೆ, ನೀವು ಬರ್ಕೊಡ್ಬೇಕಮ್ಮ ಅಂದರು. ಸರಿ ಆಯಿತು. ನಾನು ಮಂಜು ಭಾರ್ಗವಿ ಮನೆಗೆ ಸುಮಾರು ಸಲ ನಾನು ಹೋಗಿದ್ದೀವಿ. ನಮ್ಮ ಮಂಜು ಭಾರ್ಗವಿ ಅವರ ಒಬ್ಬರು ಜನಾರ್ದನ್ ಅಂತ ಇದ್ದರು, ಅವರೇ ಬಂದು ಕರ್ಕೊಂಡು ಹೋಗೋರು ನನ್ನ. ನಾನು ಮಂಜು ಭಾರ್ಗವಿ ಮನೆಗೆ ಹೋಗಿ ಅವ್ರ ಹತ್ರ ಅವ್ರಿಗೆ ಡಿಸ್ಕಸ್ ಅಂದರೆ ಅವ್ರ ಮುಂದೆ ಹೇಳ್ತಿದ್ವಿ ಅಷ್ಟೇ. ನಾನು ಪುಟ್ಟಣ್ಣ ಎಲ್ಲ ಮಾತಾಡ್ತಿದ್ವಿ. ಪಾಪ ಆಕೆನೇ ಅವ್ರ ಕೈಯಾರ ಅಡುಗೆ ಮಾಡಿ ನಮ್ಮಿಬ್ಬರಿಗೂ ಅಡುಗೆ ಮಾಡಿ ಬಡಿಸಿದ್ದಾರೆ, ಗೊತ್ತಾ? ತುಂಬ. ಆಮೇಲೆ ನಮ್ಮ ಮನೆಗೂ ಬಂದಿದ್ದಾರೆ, ನಮ್ಮ ಆಫೀಸ್ಗೂ ಬಂದಿದ್ದಾರೆ. ಕರಿಗಾಜ ಇರಿಸ್ಕೊಂಡು ಕಾರ್ ನಿಲ್ಸ್ಕೊಂಡಿರೋ ನಾನು ಕರ್ಕೊಂಡು ಹೋಗೋರು ಎಲ್ಲ. ತುಂಬ ಡಿಸ್ಕಸ್ ಎಲ್ಲ ಮಾಡಿದ್ವಿ ಎಲ್ಲ. ನಾನು ಬ್ಯೂಟಿಫುಲ್ಲಾಗಿ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಅವ್ರು ಹೇಳಿದ್ದು ಶಾಸನಗಳಲ್ಲಿ ಬರುವಂಥ, ಅಲ್ಲಿ ಬೋಕಿಮಯ್ಯ ಅನ್ನೋ ಒಂದು ಶ್ರವಣಬೆಳಗೊಳ ಶಾಸನ ಕೆತ್ತಿರೋನು ಬೋಕಿಮಯ್ಯ ಅಂತ. ಅವನು ಬೋಕಿಮಯ್ಯ ಅವಳನ್ನ ಗುಣಾವಳಿಗಳನ್ನ ಕೆತ್ತಿದಾನಲ್ಲ, ಆ ಗುಣಾವಳಿಗಳನ್ನ ಇಟ್ಕೊಂಡು ಒಂದೊಂದು ಗುಣಕ್ಕೂ ಒಂದೊಂದು ಘಟನೆ ಸೃಷ್ಟಿ ಮಾಡಿದ್ದೀನಿ ನಾನು. ಇದ್ಯಾವ ಸಂದರ್ಭದಲ್ಲಿ ಬಂದಿರ್ಬೋದು ಅಂದ್ಬಿಟ್ಟು ಆ ಘಟನಾವಳಿಗಳನ್ನ ಸೃಷ್ಟಿ ಮಾಡಿ ಆ ಬೋಕಿಮಯ್ಯನ ಒಂದು ಕ್ಯಾರೆಕ್ಟರ್ ಆಗಿ. ಬೋಕಿಮಯ್ಯ ವಿಷ್ಣುವರ್ಧನ್ಗೆ ಕ್ಲೋಸ್ ಫ್ರೆಂಡ್, ಆಪ್ತಸಖ. ಈ ಸಂಸ್ಕೃತ ನಾಟಕಗಳಲ್ಲಿ ವಿದೂಷಕ ಅಂತ ಇರುತ್ತಲ್ಲ, ಅಂದ್ರೆ ವಿದೂಷಕ ಅಂದ್ರೆ ನಾಯಕನಿಗೆ ಸ್ನೇಹಿತ. ಕರೆಕ್ಟ್. ಅಂತನಗದ ವಿಚಾರ ಎಲ್ಲ ಹಂಚ್ಕೋತಾ ಇರ್ತಾನೆ, ವೆರಿ ಕ್ಲೋಸ್. ಆ ಥರದ ಒಂದು ಪಾತ್ರವಾಗಿ ಬೋಕಿಮಯ್ಯನ ವಿಷ್ಣುವರ್ಧನಿಗೆ ಒಂದು ಸ್ನೇಹಿತನಾಗಿ ಸೃಷ್ಟಿ ಮಾಡಿದೆ. ಅದ್ರೊಳಗೆ ಇಡೀ ಕಥೆಯೊಳಗೆ ಅವನು ಹಾಸು ಹೊಕ್ಕಾಗಿ ಬರ್ತಾನೆ. ಆಮೇಲೆ ಶಾಂತಲೆಯನ್ನ ಇದ್ರೊಳಗೆ ನಾನು ನೃತ್ಯ ಸರಸ್ವತಿ ಇದರೊಳಗೆ ಚಿತ್ರಿಸಿದ್ದೀನಿ. ಅದನ್ನು ಅವ್ರಿಗೆ ಕೊಟ್ಟೆ, ಅವ್ರಿಗೆ ತುಂಬ ಇಷ್ಟ ಆಯಿತು. ಆಮೇಲೆ ಭಾಳ ಚೆನ್ನಾಗಿದೆ ಅಂದರು. ಆಮೇಲೆ ಕಾರಣಾಂತರದಿಂದ ಪ್ರೊಡ್ಯೂಸರ್ಗೂ ಇವ್ರಿಗೂ ಏನೋ ಪ್ರಾಬ್ಲಮ್ ಆಯಿತು. ಅದರಿಂದ ನೋಡಮ್ಮ ನಾನು ಕೈ ಬಿಟ್ಟೆ ಅಂತ ಬಿಡಬೇಡ, ಇದನ್ನು ಅವರ ರಿಪಬ್ಲಿಕ್ ನರ್ಸಿಂಗ್ ಹೋಮಲ್ಲಿ ಅವರು ತಕ್ಷಣ ಅಡ್ಮಿಟ್ ಆಗಿಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ಅವಾಗ ನಮ್ಮ ಯಜಮಾನ ಕರೆಸ್ಬಿಟ್ಟು, ನಾನು ಸಂಧ್ಯಾ ನಿಂಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ಇಷ್ಟು ಕಷ್ಟಪಟ್ಟು ಬರೆದಿದ್ಯಾ, ನಾವು ಸಿನಿಮಾ ಮಂದಿ ಹೇಳೋಕ್ಕಾಗಲ್ಲ, ಯಾರು ಹೋಗ್ತಾರೆ, ಅದರಿಂದ ಕೂತ್ಕೊಂಡು ಕಾದಂಬರಿ ಬರೀ, ನೀನು ಬರೆದು ಯಾವ್ದ್ರೆಲ್ಲ ಸೀರಿಯಲಾಗಿ ಪಬ್ಲಿಷ್ ಮಾಡಿ ನಂದು ಕಾದಂಬರಿ ಅಂತ ಹೇಳ್ಕೊಬೇಕು, ನೀನು ಮಾಡಬೇಕಮ್ಮ ನೀನು ಅಂತಂದರು. ಅವ್ರು ಹೇಳಿ ನಂಗೆ ಮಾತು ಅವರು ತುಂಬ ಸೆಂಟಿಮೆಂಟ್ಸ್ ಜಾಸ್ತಿ. ಅವ್ರು ಕೈ ತಗೊಂಡು ಖಂಡಿತ ಕೈ ಇಟ್ಕೊಂಡು ಮಾಡಬೇಕು. ಅವರು ಆ್ಯಕ್ಚುಲಿ ಇದನ್ನು ಬರ್ದಾಗ ತುಂಬ ಇಷ್ಟ ಆಗಿ ಚಿಕ್ಕವೀರ ರಾಜೇಂದ್ರ ಮಾಸ್ತಿ ವೆಂಕಟೇಶಂಗರ್ದು ಅವ್ರ ಮನೆಗೆ ಕರೆಸಿ ಇಡೀ ಕಾದಂಬರಿನ ಒಂದು ನೆಟ್ಶಲ್ಲಲ್ಲಿ ನೀನು ಯಾವ್ಯಾವ ಥರ ಸೀನ್ಗಳಾಗಿ ವಿಭಾಗ ಮಾಡಿ ಇಷ್ಟು ದೊಡ್ಡ ಬರ್ಕೊಟ್ಟಿದ್ದೆ. ಅದನ್ನು ಅವ್ರ ಮಗನ ಹತ್ರ ಇರಬೇಕದು, ಗೊತ್ತಿಲ್ಲ, ಬರ್ಕೊಟ್ಟಿದ್ದೆ. ಬಹಳ ಸಂತೋಷ ಆಯಿತು. ಗೌರಿ ಹಬ್ಬದ ದಿನ ತೊಗೊಂಡೋಗಿ ಸ್ಕ್ರಿಪ್ಟ್ ಕೊಟ್ಟೆ. ತುಂಬ ಕಾಲಿಗೆ ನಮಸ್ಕಾರ ಮಾಡಿಬಿಟ್ರು. ಅಯ್ಯೋ ಸರ್ ಬೇಡ ಸರ್, ನಾನು ಚಿಕ್ಕ ಹುಡುಗಿ ಅಂದೆ. ಇಲ್ಲಮ್ಮ ನೀನು ಮುತ್ತೈದೆ, ನಮ್ಮತ್ತೆ ನೀನು ಸರಸ್ವತಿ ಅಪರೂಪ ಅವತಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಅಲ್ಲ, ಹಾಗೆ
ಸ್ವಲ್ಪ ಇದು ಮಾಡಿ ಆಮೇಲೆ ಗೌರಿ ಹಬ್ಬಕ್ಕೆ ಅಂತ ಒಂದು ಬಾಗಿಣ ಅಂತ ಕೊಟ್ಟು ಎಲ್ಲ ಮಾಡಿದೆ. ಹಂಗೆ ಅವ್ರ ಮನೆಯವ್ರು ಎಲ್ಲರೂ ಪರಿಚಯ, ಅವ್ರ ಹೆಂಡತಿ ಅವ್ರ ಮಕ್ಕಳು ಎಲ್ಲ ಪರಿಚಯ ನನಗೆ. ಸೊ ಹಾಗಾಗಿ ಅವರು ಅದನ್ನು ಬರ್ಸಿದ್ರು ಚಿಕ್ಕವೀರ ರಾಜೇಂದ್ರ, ಅದು ಬಿಡಿ ಅದು ಹೋಯ್ತು, ಅದೆಲ್ಲೋ ಗೊತ್ತಿಲ್ಲ. ಇದನ್ನು ಮಾತ್ರ ಅವ್ರ ನಂತರ ಪ್ರಾಮಿಸ್ ಮಾಡಿಸ್ಕೊಂಡ್ರು. ನಾನು ತಕ್ಷಣ ಅದನ್ನು ಕಾದಂಬರಿ ರೂಪದಲ್ಲಿ ಬರೆದುಬಿಟ್ಟೆ. ಬರೆದಾದ್ಮೇಲೆ ತರಂಗದಲ್ಲಿ ಹಾಕ್ತೀವಿ ಅಂದರು. ಆದರೆ ತಕ್ಷಣ ಹಾಕೋಕ್ಕಾಗಲ್ಲ, ಯಾಕಂದರೆ ಬೇರೆ ಯಾವುದೋ ಬರ್ತಿರುತ್ತಲ್ಲ. ಕರೆಕ್ಟ್. ನನಗೆ ತಕ್ಷಣ ಹಾಕೋಕ್ಕಾಗಲ್ಲ ಅಂದರು. ಇವರು ತಕ್ಷಣ ಬರಿಬೇಕು, ನೋಡಿ ಇದನ್ನೇನೋ ದುರುಪಯೋಗ ಆಗೋಗುತ್ತೆ, ನೀನು ಆಮೇಲೆ ಒದ್ದಾಡಬೇಡ ಅಂತ ಹೇಳಿದ್ರು. ಏನು ಮಾಡೋದು? ಆಮೇಲೆ ತಕ್ಷಣ ನಮ್ಮ ಅಭಿಮಾನಿ ಅಂತ ಪತ್ರಿಕೆ ಬರ್ತಾ ಇತ್ತು, ವೆಂಕಟೇಶ್ ಅವ್ರದ್ದು, ಟಿ ವೆಂಕಟೇಶ್, ಈ ಸಂಜೆ. ಅವರು ತುಂಬ ಕಲಾ ಪೋಷಕರು, ಬಹಳ ಒಳ್ಳೆಯ ಸಹೃದಯೇ, ತುಂಬ ನನಗೆ ಒಂದು ಸಹೋದರನ ಥರನೇ ಇದ್ದರು. ಅವ್ರು ತಕ್ಷಣ ನಂದು ಕಾದಂಬರಿನ ಸೀರಿಯಲ್ಲಾಗಿ ಹಾಕಿದ್ರು. ಸೀರಿಯಲ್ಲಾಗಿ ಹಾಕಿ ಇದ್ರ ಮಧ್ಯೆ ಇನ್ನೂ ಒಂದು ಸಣ್ಣ ವಿಷಯ ಅಂದರೆ, ನಂದೇ ಅಭಿನವ ಪ್ರಕಾಶನ ಅಂತ, ನಾನು 30 ವರ್ಷ ಸಕ್ಸಸ್ಫುಲ್ ಪ್ರಕಾಶಕಿ ಆಗಿದ್ದೀನಿ. ಓಕೆ. ಎಲ್ಲ ಪ್ರಕಾಶಕರ ಕೈ ಸುಟ್ಕೊಂಡಿದ್ದಾರೆ, ನಾನು ಸುಟ್ಕೊಂಡಿಲ್ಲ. ನಾನು ಮಾಡಿರೋ ಪುಸ್ತಕಗಳೆಲ್ಲ ನಂದ, ಎಲ್ಲ ಕಾದಂಬರಿಗಳು, ಸಣ್ಣ ಕತೆ, ನಮ್ಮ ಯಜಮಾನ್ರ ನಾಟಕ, ಅದಲ್ಲದೆ ಕೆಲವು ಕೃಷಿದು, ಆಮೇಲೆ ಷೇರುಪೇಟೆದು ಎಲ್ಲ ಪುಸ್ತಕ ಪಬ್ಲಿಷ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಪ್ರಕಾಶನ ನಾಲೆಡ್ಜ್, ನಾನು ಜರ್ನಲಿಸ್ಟ್ ಆಗಿ ಮಾಡಿದ್ದೆಲ್ಲ ಕೆಲಸ. ಪ್ರೂಫ್ ರೀಡಿಂಗ್ ಅಂತೂ ಚೆನ್ನಾಗಿ ಲೀಲಾಜಾಲವಾಗಿ ಬರ್ತಿತ್ತು, ಪ್ರಿಂಟಿಂಗು ಇದಿತ್ತು. ನಾನು ಅದನ್ನು ಅಭಿನವ ಪ್ರಕಾಶನ, ನನ್ನ ಮಗ ಹುಟ್ಟೇ ಇರಲಿಲ್ಲ ಆಗಲೇ ಅಭಿನವ ಪ್ರಕಾಶನ ಅಂತ ಇಟ್ಕೊಂಡು ಆ ಹೆಸರನ್ನ 78ರಿಂದ 2013ವರೆಗೂ ನಡೆಸಿದೆ. ಆಮೇಲೆ ನನಗೆ ಬೇರೆ ಬೇರೆ ಚಟುವಟಿಕೆಗಳು ಜಾಸ್ತಿ ಆಯಿತು ಅಂತ, ಆಮೇಲೆ ಇದು ಕಷ್ಟ ಆಯ್ತಲ್ಲ, ಲೈಬ್ರರಿಗಳದು ಇದೆಲ್ಲ ಓಡಾಟ ಎಲ್ಲ ಕಷ್ಟ ಆಯಿತು. ಅದಕ್ಕೋಸ್ಕರ ಅದು ಬಿಟ್ಬಿಟ್ಟೆ. ಅದು ನನ್ನರಲ್ಲೇ ಅಭಿನವ ಪ್ರಕಾಶನದಲ್ಲೇ ನೃತ್ಯ ಸರಸ್ವತಿ ಪಬ್ಲಿಷ್ ಮಾಡಿದೆ. 2000 ಕಾಪಿ, ಯಾರೂ ಹಾಕಲ್ಲ, ಇವತ್ತು 500 ಕಾಪಿ ಹಾಕ್ತಾರೆ, ನಾನು 2000 ಕಾಪಿ ಹಾಕಿದ್ದೀನಿ. ಹಾಕಿ ಗೀತಾ ಬುಕ್ ಹೌಸ್ ಅವ್ರು ಪೂರ್ತಿ ನನಗೆ ಕೊಟ್ಬಿಡ್ಬೇಕು ನೀವು ಅಂತ ಮನೆಗೆ ಬಂದುಬಿಟ್ರು, ರಾಮಚಂದ್ರ ಶೆಟ್ಟರು. ತುಂಬ ಚೆನ್ನಾಗಿದೆ ಕಾದಂಬರಿ ಅದು ಅವರ ಅಷ್ಟು ಮಾಡಿದ್ರು. ಅದಾದಮೇಲೆ ಇವ್ರು ಬಂದರು, ಹರಿಕೃಷ್ಣ ಪೂನೂರವರು, ಸಾಹಿತ್ಯ ಪರಿಷತ್ ಅವರು. ತುಂಬ ಚೆನ್ನಾಗಿದೆ ಅಂತ ಕೇಳಿದೆ, ಕೊಡಮ್ಮ ಕಾದಂಬರಿ ನನಗೆ ಅಂದರು. ಕೊಟ್ಟು ಅವ್ರದ್ದು ಏನೋ ಸಮ್ಮೇಳನ ಅಲ್ಲಿ ಇಲ್ಲಿ ಇಡೋಕ್ಕೆ 1 ಕಾಪಿ ಇಲ್ವಂತೆ. ನನಗೆ 3 ಕಾಪಿ, ಒಂದು 20 ಕಾಪಿ ಕೊಟ್ಟಿದ್ರು, 3 ಕಾಪಿ ಇತ್ತು ಅಷ್ಟೇನಂತ. ಈಗ ಇಲ್ಲವೇ ಇಲ್ಲ ಕಾಪಿ. ಅಷ್ಟು ಕಾಪೀಸು ಬಿಫೋರ್ ಸಮ್ಮೇಳನ, ಬಿಫೋರ್ ಇಡೋ ಮೊದಲೇ ಖರ್ಚಾಗೋಯ್ತಂತೆ. ಹೇಳಿದ್ರು ಪುನರೂರು, ಏನು ಮಾಡೋದು, ನನಗೊಂದು ಕಾಪಿ ಇಲ್ಲದೆ ಆಯ್ತಲ್ಲ ಅಂತ. ಈಗ ಮೈಸೂರು ಭಾರತಿ ಪ್ರಕಾಶನದವರು 3ನೇ ಮಾಡಿದ್ರು. ಈಗ ನೃತ್ಯ ಸರಸ್ವತಿ ಅಂತ ಪುಸ್ತಕ ಮಾಡಿದ್ರು. ಈ ನೃತ್ಯ ಸರಸ್ವತಿಗೆ ಇಷ್ಟು ಇತಿಹಾಸ. ಶಾಂತಲೆ ನನಗೆ ಒಂಥರ ಅವಿಭಾಜ್ಯ ಅಂಗ ಆಗೋದವಳು. ಆಮೇಲೆ ನಮಗೆ ಪುಟ್ಟಣ್ಣವರು ಅವಳ ಪಾತ್ರನ ತುಂಬ ನನಗೆ ಒಂಥರ ಮನಸ್ಸಿಟ್ಟು ಬರೆಯೋ ಹಾಗೆ ಮಾಡಿಬಿಟ್ರಲ್ಲ. ಆ ಶಾಂತಲೆಯ ಕಾದಂಬರಿ ಕೂಡ ನಮ್ಮ ಹಂಪ ನಾಗರಾಜಯ್ಯನವರು, ನಾನು ಅವ್ರ ಫೇವ್ರೆಟ್ ಸ್ಟೂಡೆಂಟು. ನಮ್ಮ ಗುರುಗಳು ಯಾವರು, ನಮ್ಮ ಭಾಷಾಶಾಸ್ತ್ರ ಕಲಿಸ್ತವರು, ಆದಿಪುರಾಣ, ಪಂಪರಾಮಾಯಣ ಎಲ್ಲ ಕಲಿಸ್ತವರು. ಪಂಪರಾಮಾಯಣ ಅಲ್ಲ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಅದೆಲ್ಲ ಅಲ್ಲ, ಪಂಪರಾಮಾಯಣನೂ ಕಲಿಸಿದ್ದಾರೆ. ಹೀಗೆ ನಮಗೆ ಅವರು ತುಂಬ ಪರ್ಸ್ನಲಿ ಕ್ಲೋಸ್. ನಮ್ಮ ಮೇಷ್ಟ್ರು, ನಾನು ಹುಡುಗಿಯಿಂದ ನೋಡಿದ್ದಾರೆ, ಆಮೇಲೆ ನಮ್ಮ ಯಜಮಾನ್ರು ಕ್ಲೋಸ್ ಆಗೋದ್ರು. ಯಾಕೆಂದರೆ ನಾಟಕಗಳಿಂದ. ಆಮೇಲೆ ನನ್ನ ಬೆಳವಣಿಗೆಯಲ್ಲಿ ಅವ್ರ ಪಾತ್ರ ತುಂಬ ಇದೆ, ನಂಗೆ ತುಂಬ ಎಂಕರೇಜ್ ಮಾಡಿದ್ರು. ಅವರು ಈ ಕಾದಂಬರಿಗೆ ಮುನ್ನುಡಿ ಬರೆದ್ರು. ಆ ಕಾದಂಬರಿ ಓದಿ ಎಷ್ಟು ಸಂತೋಷ ಪಟ್ಟರು ಅಂದರೆ, ತುಂಬ ಅವರು ಈ ವಯಸ್ಸಲ್ಲಿ ಮುನ್ನುಡಿ ಬರೆಯೋದು, ಅಷ್ಟು ಓದಿ ತುಂಬ ಆಶ್ಚರ್ಯ. ಬರೆದು ಕಡೆಯ ಲೈನಲ್ಲಿ ಈ ಬೋಕಿಮಯ್ಯನ ಪಾತ್ರ ಇದುವರೆಗೂ ಯಾರು ಗಮನಿಸಿರಲಿಲ್ಲ, ಒಬ್ಬ ಈ ಶಾಸನಕಾರನ್ನ ನೀವು ಇಷ್ಟು ದೊಡ್ಡ ಪಾತ್ರ ತಂದೆ, ಎಷ್ಟು ಚೆನ್ನಾಗಿದೆಯಮ್ಮ ನಿನ್ನ ಕಲ್ಪನೆ ಅಂದ್ಬಿಟ್ಟು. ಆಮೇಲೆ ಎಲ್ಲ ಜೈನ ಫಿಲಾಸಫಿದೆ ಎಲ್ಲ ಕರೆಕ್ಟಾಗಿ ಬರೆದಿದೆಯಾ ನೀನು. ಆಮೇಲೆ ನಿನ್ನ ಕಲ್ಪನೆ ಆ ಪ್ರತಿಯೊಂದು ಗುಣಾವಳಿಯನ್ನು ಇಟ್ಕೊಂಡು ಒಂದೊಂದು ಘಟನೆ ಸೃಷ್ಟಿ ಮಾಡಿದೆಯಾ. ಆ ಘಟನೆಗಳೆಲ್ಲ ಐತಿಹಾಸಿಕನೇ, ಯಾವುದು ನಾನು ಅಲ್ಲ, ರಸ ಸ್ವಾದಕ್ಕೆ ಒಂದು ರಸಾನುಭವ ಉಂಟಾಗಕ್ಕೆ ಏನೇನೋ ಸ್ವಲ್ಪ ಕಲ್ಪನೆ ಬೆರೆಸಿರ್ಬೋದು. ಆ ಶಾಂತಲೆಗೆ ಉಳಿದ ಸವತಿಯರೆಲ್ಲ ಇರ್ತಾರಲ್ಲ, ಮತ್ತು ಶಾಂತಲೆಗೆ ವಿಷ್ಣುವರ್ಧನ ದೂರ ಆಗ್ಬಿಡ್ತಾನಲ್ಲ, ಅದು ಎಲ್ಲ ನನ್ನ ಕಲ್ಪನೆನೇ. ಯಾಕೆ ಅಂತಂದರೆ ನಮ್ಮ ಸಿನಿಮಾಗೆ ಬೇಕಾಗಿತ್ತು ಅದು. ಕರೆಕ್ಟ್. ಇಲ್ಲದೆ ಅಷ್ಟು ಉತ್ತುಂಗದಲ್ಲಿದ್ದವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಲು, ಯಾಕೆ ಅಲ್ವಾ? ಅದ್ರ ಬಗ್ಗೆನೂ ದೊಡ್ಡ ಚರ್ಚೆನೇ ಇದೆ, ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಆಲ್ ಇಂಡಿಯಾ ರೇಡಿಯೋ ನಾಟಕ ನೋಡ್ತಾ ಇದ್ವಿ. ಅಶ್ವತ್ತು ಪಂಡ್ರಿಬಾಯಿ ಅವರು ಮಾಡ್ತಿದ್ರು. ಬೆಟ್ಟ ಹತ್ಕೊಂಡು ಹೋಗ್ತಾಳೆ, ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಆ ಶಿವಗಂಗೆಯಲ್ಲಿ ಸೂಸೈಡ್ ಮಾಡ್ಕೋತಾಳೆ ಮೇಲಿಂದ ಬಿದ್ದುಬಿಟ್ಟು ಅಂತ. ನಾವು ಅದೇ ನಿಜ ಅನ್ಕೊಂಡ್ಬಿಟ್ಟಿದ್ವಿ. ನಾನು ಶಾಂತಲೆಯನ್ನು ಪೂರ್ತಿಯಾಗಿ, ಅವರು ಸಿನಿಮಾ ಆಗಿದ್ರೆ ಎಷ್ಟು ನನಗೆ ಭರವಸೆ ಕೊಟ್ಟಿದ್ರು ಅಂದರೆ, ಪುಟ್ಟಣ್ಣ ನನಗೆ ನಿಜವಾಗ್ಲೂ ಆಸ್ಕರ್ ಅವಾರ್ಡ್ ಬರುತ್ತೆ ಸಂಧ್ಯಾ, ಇದರಲ್ಲಿ ಒಂದು ಹಾಡು ಬರೆಸ್ತೀನಿ ನಿನ್ನ ಕೇಳಿ, ನಿನಗೆ ಅವಾರ್ಡ್ ಬರುತ್ತೆ,
ನೀನು ಏನಕ್ಕೇನೋ ಸಂಬಂಧ, ನಾವಿಬ್ಬರು ಇಲ್ಲಿ ಸೇರಿ ಕೆಲಸ ಮಾಡ್ತಾ ಇದ್ದೀವಿ, ಇಬ್ರಿಗೂ ಇದಾವ. ತುಂಬ ಅವರು ಕನಸುಗಾರ, ತುಂಬ ಕನಸು ಕಟ್ಬಿಟ್ಟಿದ್ರು. ನನ್ನನ್ನು ಕನಸನ್ನು ಬಿತ್ತಿದ್ರು, ನೀನು ಕೆಲಸ ಮಾಡು, ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು. ಅದನ್ನು ಕಾದಂಬರಿ ಅದಕ್ಕೆ ನಾನು ಅಷ್ಟು ಶಾಂತಲೆಯ ಪಾತ್ರವನ್ನು ನಾನು ಕಾದಂಬರಿ ನೀವು ಓದಿ ನೋಡಬೇಕು. ಅವಳೆಂಥ ಒಬ್ಬ ಸಣ್ಣ ಶಿವಗಂಗೆ ಒಳಗೆ ಮಾರಸಿಂಗಮಯ್ಯ ಅವರ ಮಗಳು ಪೆರ್ಗಡೆ ಆಗಿರ್ತಾನೆ ಅಷ್ಟೇ, ಆಮೇಲೆ ಪಿರಿಯ ಪೆರ್ಗಡೆ ಆಗ್ತಾನೆ. ಅವನು ಮಗಳು ಇವನು ಯಾರು ವಿಷ್ಣುವರ್ಧನ ದೇವಾಲಯಗಳು ಕಟ್ಟಿಸ್ಬೇಕಾದ್ರೆ ಇವರೆಲ್ಲ ಶಿಲ್ಪಿಗಳೆಲ್ಲ ನಮಗೆ ಆ್ಯಕ್ಚುಯಲ್ ಮಾಡಲ್ ಬೇಕು ಕೆತ್ತಕ್ಕೆ. ಈಗ ನೀವು ಹೆಂಗೋ ಡ್ಯಾನ್ಸ್ದು ಭಂಗಿಗಳು ಕೆತ್ತಿದ್ರೆ ಸರಿ ಹೋಗಲ್ಲ. ನಿಜವಾದ ಡ್ಯಾನ್ಸರ್ಸೇ ತ್ರಿಭಂಗಿಯಲ್ಲಿ ನಿಂತ್ಕೋತಾರೋ, ಆಕಾಶಚಾರಿ ಮಾಡ್ತಾರೋ, ನೃತ್ಯಗಳು ಮಾಡ್ತಿರ್ತಾರೋ, ಅಡವುಗಳು ಹೇಗಾಗ್ತಾರೆ ಅಲ್ವಾ, ಹೇಗೆ ಅವ್ರು ಮಾಡ್ತಾರೆ. ನೃತ್ಯದ ಒಂದು ಪಾರಿಭಾಷಿಕ ಏನೇನಿದೆ ಅದನ್ನು ನಮಗೆ ನೃತ್ಯದ ನರ್ತಕಿಯರೇ ನಿಂತ್ಕೋಬೇಕು ಅಂತ. ಆಮೇಲೆ ಅದು ನನ್ನ ಪರಿಕಲ್ಪನೆ. ದೊಡ್ಡ ಬಯಲಲ್ಲಿ ಎಲ್ಲ ಶಿಲ್ಪಿಗಳನ್ನೂ ನಿಲ್ಲಿಸ್ಬಿಟ್ಟು ಎಲ್ಲರನ್ನೂ ಆಹ್ವಾನ ಮಾಡ್ತಾರೆ, ಬನ್ನಿ ನರ್ತಕಿಯರೆಲ್ಲ ನಿಂತ್ಕೊಳ್ಳಿ ಅಂತ. ಆವಾಗ ಇವಳು ತುಂಬ ಆಸೆ ನೋಡಕ್ಕೆ ಬಂದಿರ್ತಾಳೆ ಶಾಂತಲಿ, ಚಿಕ್ಕಳು ಅವಳು. ಆವಾಗ ತಂದೆ ತಾಯಿನ ಕೇಳ್ತಾಳೆ, ಒಳ್ಳೆ ಡ್ಯಾನ್ಸರ್ ಅವಳು, ಕಲ್ತಿರ್ತಾಳಲ್ಲ, ನಾನು ನಿಂತ್ಕೋತೀನಿ, ಒಂದು ಡ್ಯಾನ್ಸ್ ಮಾಡ್ತೀನಿ ಅಂತ ಕೇಳ್ತಾಳೆ. ಆವಾಗ ಪರ್ಮಿಷನ್ ಕೊಡ್ತಾನೆ ತಂದೆ ತಾಯಿ. ಆ ಡ್ಯಾನ್ಸ್ ಮಾಡುವಾಗಲೇ ವಿಷ್ಣುವರ್ಧನ ಅವಳನ್ನು ಗಮನಿಸೋದು. ಆಮೇಲೆ ಇನ್ಯಾರೋ ಒಬ್ರು ಕಂಟಿನ್ಯೂ ಮಾಡಿದ್ರು, ಅವರು ಅರ್ಧಂಬರ್ಧ ತೆಗೆದುಬಿಟ್ರು. ಅಷ್ಟೊತ್ತಿಗೆ ನನಗೆ ಇವ್ರು ಗಟ್ಟಿ ಮಾಡಿದ್ರಲ್ಲ ಕಾದಂಬರಿ, ನಾನು ಪ್ರೆಸ್ ಕಾನ್ಫರೆನ್ಸ್, ನನಗೆ ಎಲ್ಲ ಪ್ರೆಸ್ನವ್ರ ಫ್ರೆಂಡ್ ಅಲ್ಲ, ಅವ್ರ ಹತ್ರ ಹೇಳ್ಬಿಟ್ಟೆ, ನನ್ನ ಕಾದಂಬರಿನೂ ಕೊಟ್ಬಿಟ್ಟೆ. ಅವ್ರು ಟಕ್ಕಂತ ಎಲ್ಲ ಪೇಪರಲ್ಲಿ ಬರ್ದಿದ್ದ ತಕ್ಷಣ ಅಲ್ಲಿ ನಿಂತೇ ಹೋಯ್ತು. ಅದು ನನ್ನ ಹೆಸರು ಇರಲಿಲ್ಲ. ಮಂಜು ಬಾರ್ಗೆ ಅವ್ರಿಗೆ ಮೊನ್ನೆ ನಾನು ಅವರು ಇಬ್ಬರು ಒಂದು ಅತಿಥಿಗಳಾಗಿದ್ವಿ, ಅವ್ರಿಗೆ ಜ್ಞಾಪಿಸ್ದೆ ಇಷ್ಟು ವರ್ಷದ್ದು. ಅವರು ಅಯ್ಯೋ ನಂಗೆ ತಿಳಿದೆ ಅದಿಲ್ಲ ಇದಿಲ್ಲ ಅಂದು. ನೀವು ಭಾರ್ಗವಿ ಮೂವೀಸಲ್ಲಿ ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ನನ್ನ ಹತ್ರ ಇದೆ. ಓಕೆ, ನನ್ನ ಹತ್ರ ಇದೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾರೋ ಟಿ ವಿನಲ್ಲಿ ಮಾತಾಡಿದ್ರು, ಸಿನಿಮಾದವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಒಬ್ರು ತುಂಬ, ಅವರು ಕೂಡ ಇನ್ನೇನೋ ಕತೆ ಹೇಳಿದ್ರು. ಫಸ್ಟ್ ಹ್ಯಾಂಡ್ ಕತೆನ ಹೇಳ್ತಾ ಇದ್ದೀನಿ. ಯಾಕೆಂದರೆ ಐ ಆಮ್ ದಿ ಫಸ್ಟ್ ಪರ್ಸನ್. ನಾನು ಪುಟ್ಟಣ್ಣ ಫಸ್ಟು ಅವರು ಬೀಜ ಹಾಕಿ ಎಲ್ಲಿಂದ ಶುರು ಮಾಡಿದ್ರು, ಏನೇನಾಯಿತು ಹಂತ ಹಂತವಾಗಿ ಹೇಳ್ತೀನಿ, ನಾನು ಹೇಳ್ತಾ ಇದ್ದೀನಿ ಈ ಕತೆ. ಇನ್ನು ಅದನ್ನು ಬೇರೆ ಟಿ ವಿಯಲ್ಲಿ ಹೇಳೋರು ನನ್ನ ಹೆಸರೇ ಹೇಳಲ್ಲ, ನಾನೇ ಶುರು ಮಾಡಿದ್ದು ಅದನ್ನು, ನನ್ನ ಹತ್ರನೇ ಅವ್ರು ಮಾಡಿಸಿದ್ದು. ನಮ್ಮ ಮನೆಗೆ ಉದಯಶಂಕರ್ ಬಂದರು ನೆಕ್ಸ್ಟು, ಪುಟ್ಟಣ್ಣ ಹೋದ್ಮೇಲೆ. ನೋಡಮ್ಮ ಸಂಧ್ಯಾ ನಿಮ್ಮ ಕಂಟಿನ್ಯೂ ಮಾಡ್ತಾ ಇದ್ದೀರಂತೆ, ವಿಜಯ್ ಡೈರೆಕ್ಟರು ಇವಾಗ. ಯಾಕೆ ನಮ್ಮ ಪುಟ್ಟಣ್ಣ ಹೊಟ್ಟೋದ್ರಲ್ಲ, ವಿಜಯ್ ನಮ್ಮ ಮನೆಗೆ ಬಂದರು, ಉದಯಶಂಕರ್ ನಮ್ಮ ಮನೆಗೆ ಬಂದರು. ನೀನಂತ ಬಿಡಲ್ಲ ನಾನು, ಬಾ ನೀನು ಅಂತ ಕರ್ಕೊಂಡೋರು ಜನಾರ್ದನ ಹೋಟ್ಲಲ್ಲಿ ಕೂರಿಸ್ಕೊಂಡು. ನಾನು ಇವರು ಉದಯಶಂಕರ್ ನಂಗೆ ಮೊದಲಿಂದ, ನಾನು ಫಿಲಮ್ ಜರ್ನಲಿಸ್ಟ್ ಆಗಿದ್ನಲ್ಲ, ಪರಿಚಯ ಇತ್ತು. ಆವಾಗ ನಾವು ಡಿಸ್ಕಸ್ ಎಲ್ಲ ಮಾಡಿದ್ದೀವಿ. ನನ್ನ ಹೆಸರೇ ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ ಟಿ ವಿ ಒಳಗೆ, ಇನ್ಯಾರ್ದೋ ಹೆಸರು ಹೇಳ್ತಾರೆ. ಶಾಂತಲಾಭ ಮಾಡಿಸ್ಬೇಕು ಅಂತಿದ್ರು, ಯಾರು ಇವರು ಮಂಜು ಭಾರ್ಗವಿ ಅಂತ ಹೇಳ್ತಾರೆ, ನನ್ನ ಹೆಸರೇ ಹೇಳಲ್ಲ. ನಾನು ಅದಕ್ಕೆ ಇವತ್ತು ನೋಡಿ ಸಂದರ್ಭ ಬಂತು, ನನ್ನ ಇಂಟರ್ವ್ಯೂನಲ್ಲಿ ಎಲ್ಲ ಹೇಳಿದ್ದೀನಿ ನಾನು. ಆಯಿತಾ, ನಾನು ಯಾತಕ್ಕೆ ಅಂತಂದರೆ ಶಾಂತಲೆ ಕಾದಂಬರಿಯನ್ನು ಬರೆಯೋದಕ್ಕೆ ಏನು ಕಾರಣ, ಬರ್ಸ್ದವ್ರು ಯಾರು, ಆ ಬರೆದವ್ರು ನಮ್ಮ ಹಂಪ ನಾಗರಾಜ 3ನೇ ಇದು ಮುನ್ನುಡಿ ಬರೆದು ಅದ್ವಿತೀಯ ಲೇಖಕಿ ಅಂತ ಕಡೇ ಲೈನ್ ಹೇಳಿದ್ದಾರೆ, ನನಗೆ ಹರಿಸಿದ್ದಾರೆ. ಆಮೇಲೆ ಫೋನಲ್ಲಿ ಕೊಂಡು ನಂಗೆ ಎಲ್ಲಿ ಸಿಕ್ಕರು ಅಷ್ಟೇ ಅಭಿಮಾನದಿಂದ ಇದು ಮಾಡ್ತಾರೆ ತುಂಬ. ಅವರು ಅದನ್ನು ಗುರುತಿಸಿದ್ದಾರೆ. ಯಾಕೆಂದರೆ ಯಾರು ಗುರುತಿಸ್ತಾರೋ ಬಿಡ್ತಾರೆ, ಈಗಿನ ಕಾಲದಲ್ಲಿ ಹೇಳೋಕ್ಕಾಗಲ್ಲ, ಯಾರು ಗಮನಿಸದೇ ಹೋಗ್ಬಿಡ್ತಾರೆ, ಇದೇನೋ ಹಳೆ ಕಾಲದ್ದು ಅಂದ್ಕೊಂಡ್ಬಿಡ್ತಾರೆ, ಏನೋ ನಾನಾ ರೀತಿ ಇದು ಮಾಡ್ತಾರೆ. ಆದ್ದರಿಂದ ನಮ್ಮ ಗುರುಗಳ ಆಶೀರ್ವಾದದಿಂದ ಆ ಪುಸ್ತಕ 3 ಮುದ್ರಣ ಕಂಡಿದೆ, ತುಂಬ ಜನಪ್ರಿಯವಾಗಿದೆ, ಒಳ್ಳೊಳ್ಳೆ ತುಂಬ ಒಳ್ಳೆ ವಿಮರ್ಶೆಗಳು ಬಂದಿದೆ. ಇದು ತುಂಬ ಲೆಂಗ್ತಿಯಾಗಿ ಹೇಳ್ಬಿಟ್ಟೆ. ಇದು ನನ್ನ ಉಳಿದ ಕಾದಂಬರಿಗಳೆಲ್ಲ ಸಾಮಾಜಿಕ ಕಾದಂಬರಿಗಳು, ಎಲ್ಲ ಪತ್ರಿಕೆಗಳಲ್ಲಿ ಬರೆದಿರೋದು, ಪತ್ರಿಕಾ ಪ್ರಕಾಶಕರಿಗೋಸ್ಕರ ಬರೆದಿರೋದು. ಅದನ್ನು ಉಳಿದ ಕಾದಂಬರಿಗಳು, ಸಣ್ಣ ಕಥೆಗಳು ಅಷ್ಟೇ. ಎಲ್ಲ ಈ ನಾಡಿನ ಪ್ರತಿಯೊಬ್ಬ ಸಮಸ್ತ ಸಂಪಾದಕರಿಗೂ ನಾನು ವಂದಿಸ್ತೀನಿ. ಯಾಕೆಂದರೆ ಸುಧಾ, ಮಯೂರ, ತುಷಾರ, ಕರ್ಮವೀರ, ವಿಕ್ರಮ, ಮಂಗಳ, ಯಾವ್ಯಾವ ಪತ್ರಿಕೆ ಇದೆ ಎಲ್ಲ ಪತ್ರಿಕೆಯವರು ನಂಗೆ ಹಾಕಿದ್ದಾರೆ. ಆಮೇಲೆ ಆವಾಗ ಪ್ರಜಾವಾಣಿಲಿ ಬೇಕಷ್ಟು ಕತೆ ಬಂದಿದೆ, ಆವಾಗ ಕನ್ನಡಪ್ರಭದಲ್ಲಿ ಹಾಕ್ತಾಯಿದ್ರು, ಉದಯವಾಣಿಯಲ್ಲಿ ಹಾಕ್ತಾಯಿದ್ರು, ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ನಂದು ಸುಮಾರು ನೀವು ಹೇಳ್ದಂಗೆ 200 ಕತೆಗಳ ಮೇಲೆ ಬಂದಿದೆ. ಇದು ಉಷಾ ಪತ್ರಿಕೆ ಅಂತ ಒಂದು, ಉಷಾ ನವರತ್ನರಾಮ್ ಅವರು ನಮ್ಮ ಮೈಸೂರು ಪ್ರೆಸ್ಸು ಮಲ್ಲಿಗೆ ಅವ್ರಿಗೋಸ್ಕರ ನಡೆಸ್ತಿದ್ರು. ಅದರೊಳಗೂ ಫಿಲಮ್ ನಾನೇ ಬರಿತಾ ಇದ್ದೆ, ಫಿಲಮ್ ಕಾಲಮ್ ಬರಿತಾ ಇದ್ದೆ. ಸೊ ಸಿನಿಮಾ ಕಾಲಮ್ ನಾನು ತುಂಬ ದಿನ ಬರೆದಿದ್ದೀನಿ. ಬೇರೆ ಬೇರೆ ಕಾದಂಬರಿಗಳೆಲ್ಲ ಸಾಮಾಜಿಕ ಕಾದಂಬರಿಗಳು. ಇದು ಮೇಯ್ನು ಇದು ಈ ಹಂತಕ್ಕೆ ನಿಂತಿದೆ.
ಮತ್ತು ಸೀರಿಯಲ್ಗಳು ಬೇರೆ 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 ಆಗಿದೆ. ಆಮೇಲೆ ಕದ್ದು ಮಾಡಿರೋದು ಬೇಕಷ್ಟಿದೆ. ಹೇಳ್ತೀನಿ, ನನಗೇನು ಭಯ ಇಲ್ಲ. ಸತ್ಯ ಇನ್ ಲವ್, ಶಿವರಾಜ್ ಕುಮಾರ್ ಅವರೇ, ನೀವು ನೋಡ್ತಾ ಇದ್ರೆ ದಯವಿಟ್ಟು ನನಗೆ ನ್ಯಾಯ ಒದಗಿಸಿ. ಎಷ್ಟು ಕಷ್ಟಪಟ್ಟು ಕಾದಂಬರಿ ಬರೆದಿದ್ದೀನಿ, ಎಷ್ಟು ದುಃಖ ಆಗುತ್ತೆ. ಅದನ್ನು ನಾನು ನಿಮಗೆ ವಿನಮ್ರವಾಗಿ ವಿನಂತಿ ಮಾಡ್ತೀನಿ, ನಿಮಗೆ ವಿಷಯ ತಲುಪದಂಗೆ ನೋಡ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ನಾನು ಮಯೂರದಲ್ಲಿ ಒಂದು ಮರೀಚಿಕೆ ಅಂತನೋ ಅದೇನೋ ಮೃಗಜಾಲ ಅಂತನೋ ಏನೋ ಒಂದು ಲಾಂಗ್ ಲೆಂಗ್ತಿದು ಕಾದಂಬರಿ ಬರೆದಿದ್ದೆ, ಒಂದು ನೀಳ್ಗಾದಂಬರಿ ಬರೆದಿದ್ದೆ, ಕಿರು ಕಾದಂಬರಿನೇನೋ ಬರೆದಿದ್ದೆ. ಅದನ್ನು ಓದ್ದವ್ರು ತುಂಬ ಜನ. ಅದರಲ್ಲಿ ಅದು ಹೇಳ್ತೀನಿ ಹೆಸರು, ನನಗೆ ನಿಮಗೂ ತಲುಪಬೇಕು. ಬದ್ರಿನಾಥ್ ಅವರೇ, ನೀವು ಸ್ಟಿಲ್ ಛಾಯಾಚಿತ್ರ ಗ್ರಾಹಕರಂತೆ. ನಮ್ಮ ಮನೆಗೆ ಬಂದಿದ್ದೀರಾ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ. ಕೇವಲ 500 ರೂಪಾಯಿ ನನ್ನ ಕೈಲಿ ಇಟ್ಬಿಟ್ಟು ಇದನ್ನು ತುಂಬ ಚೆನ್ನಾಗಿ ಬರುತ್ತೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ನನಗೆ ಏನು ತಿಳುವಳಿಕೆ ಇಲ್ಲ. 25-30 ವರ್ಷದ ಕೆಳಗಿನ ಸಂಗತಿ. ಇದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನ ಇಲ್ಲ, ಇವರೇನೋ ಹೇಳ್ತಾರೆ, ಎಲ್ಲೋ ಬರಿತಾ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಹಾಕ್ತೀನಿ, ಇದು ನಿಜ ಅಲ್ಲ, ನಿಜ ಆದರೆ ತೋರಿಸಿ ಎಲ್ಲ ಹೇಳ್ತಾರೆ. ಇಷ್ಟು ಧೈರ್ಯವಾಗಿ ಮಾತಾಡ್ಬೇಕಾದ್ರೆ ಸುಳ್ಳು ಹೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ಅಗ್ರಿಮೆಂಟ್ ಇದೆ, ಬೇಕಾದ್ರೆ ತೋರಿಸ್ತೀನಿ, ಭಾರ್ಗವಿ ಮುಗಿಸ್ದು ತೋರಿಸ್ತೀನಿ. ಈತ ಬದ್ರಿನಾಥ್ ಅನ್ನೋರು ಇಬ್ಬರು ಜೊತೆ ಬಂದು ನನಗೇನು ಗೊತ್ತಾಗಲ್ಲ ಅಂದ್ಕೊಂಡು 500 ರೂಪಾಯಿ ಕೈಲಿಟ್ಟು ಒಂದು ಒಳ್ಳೆ ಇದು ಮಾಡ್ತೀನಿ ಅಂತ ಹೋದವರು ಪತ್ತೇನೇ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನಾನು ಸುಮ್ಮನಾಗೋದೆ, ಏನು ಮಾಡೋಕ್ಕಾಗತ್ತೆ ಅಂತ. ಇದು ಹೆಂಗೆ ಗೊತ್ತಾಯಿತು ಅಂತಂದರೆ, ನಾನು ಆಮೇಲೆ ಏನು ಮಾಡಿದೆ, ಅದನ್ನೇ ಕಾದಂಬರಿ ಕನಸಿಗೊಂದು ಕನ್ನಡಿ ಅಂತ ಇಟ್ಕೊಂಡು ಒಂದು ಕಾದಂಬರಿ ಬರೆದು ನನ್ನ ಅಭಿನವ್ ಪ್ರಕಾಶನದೇ ಮುದ್ರಿಸಿ, ಅದು 2-3 ಮುದ್ರಣ ಆಗಿ ತುಂಬ ಫೇಮಸ್ ಆಗಿತ್ತು. ಈ ವ್ಯಕ್ತಿ ಏನು ಮಾಡ್ತಿದ್ರಂತೆ ನೋಡಿ, ಹೇಳ್ತಾ ಇದ್ದೀನಿ, ಬದ್ರಿನಾಥ್ ಅನ್ನೋರೇ ಅವರು ಇದು ಭಾಳ ಚೆನ್ನಾಗಿದೆ ವಸ್ತು ಅಂದ್ಬಿಟ್ಟು ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ನಂದಲ್ಲ. ಸೆಕೆಂಡ್ ಹಾಫ್ ಆಂಧ್ರದ ರೌಡೀಸು, ಬಡದಾಟ ಹುಡುದಾಟ ಅದೆಲ್ಲ ಮಾನವೀಯ ನನ್ನ ಕಥಾಂಶ ಇರೋವಂಥದ್ದು. ಎಳೆ ನಂದು, ಮೂಲ ಎಳೆ ನಂದು. ಅದನ್ನು ಮಂತ್ರಾಲಯದಲ್ಲಿ ಹುಡುಗ ಸೇವೆ ಮಾಡೋಕ್ಕೆ ಹೋದಾಗ ಕ್ಯೂನಲ್ಲಿ ಅವಳು ನೋಡಿ ಅವ್ನು ಇಷ್ಟಪಡ್ತಾ ಇರೋಷ್ಟರಲ್ಲಿ ಅವಳು ಬಸ್ ಹತ್ಕೊಂಡು ಊರಿಗೆ ಹೊರಟ್ಬಿಡ್ತಾಳೆ. ಆವಾಗ ಇವನು ಅಕ್ಕನ ಮಗಳು ತಂಗಿನ ಏನೋ ಬಸ್ಸಲ್ಲಿ ಕೂತಾಗ ಅವ್ನು ಹೇಳ್ತಾನೆ, ಅವಳು ವಿವರಗಳನ್ನು ಕಲೆಕ್ಟ್ ಮಾಡ್ಕೋ, ಹುಡುಗಿ ಯಾರು, ಅವಳು ಏನು ನಂಗೆ ಇಂಟ್ರೆಸ್ಟೆಡ್ ಅಂತ ಹೇಳ್ತಾನೆ. ಆಮೇಲೆ ಅವಳು ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಬರ್ತಾಳೆ. ರಾತ್ರಿ ಮಾತಾಡೋಕ್ಕಾಗಲ್ಲ. ಬೆಳಗಿನ ಜಾವ ಶಿವಾನಂದ ಸರ್ಕಲ್ ಹತ್ರ ಎಲ್ಲೋ ಇಳಿದೋಟೋದ್ಲಂತ ಹುಡುಗಿ. ಇದು ನಿಜ ಜೀವನ ಘಟನೆನೇ, ನಮ್ಮ ಅಕ್ಕನ ಮಗನಿಗೆ ನಡೆದಿದ್ದೆ ಘಟನೆ. ಆಮೇಲೆ ಅವಳು ಇಳಿದು ಹೊಟ್ಟೋದ್ಲಂತೆ. ಆಮೇಲೆ ರಿಸರ್ಚ್ ಶುರು ಆಗಿರೋದು ನಮ್ಮ ಅಕ್ಕನ ಮಗನಿಗೋಸ್ಕರ. ಅವನು ಆಫೀಸ್ ದಿನ ಮುಗಿದಾಗ ಮೋಟ್ರ್ ಬೈಕ್ ಇಟ್ಕೊಂಡು ಕಾದಿರೋನು, ಅವನಿಗೆ ಆ ಹುಡುಗಿ ಬೇಕೇ ಆಗಿತ್ತು. ನಾನು ಚಿಕ್ಕಮ್ಮ, ನೀನು ಹೆಲ್ಪ್ ಮಾಡಬೇಕು, ನನಗೆ 2 ಮಕ್ಕಳು, ಎಷ್ಟು ಆಫೀಸಲ್ಲಿ ಕೆಲಸ, ಅದು ಎಲ್ಲ ಬಿಟ್ಟು ಅವನ ಜೊತೆ ಹೋಗ್ತಾ ಇದ್ದೆ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೆ? ಶಿವಾನಂದ ಸ್ಟೋರ್ ಹತ್ರ ಇಳಿದ್ಲಂತೆ. ಅವಳ ಹೆಸರೇನು ಅಂತ ಕೇಳು, ಒಂದೇನೋ ಹೆಸರು ಹೇಳಿದ್ಲು. ಏನು ಅಂದರೆ ಅವಳು BE ಓದಿದ್ಲಂತೆ ಇಂಥ ಕಾಲೇಜಲ್ಲಿ ಅಂತ ಹೇಳಿದ್ಲು ಅವಳಿಗೆ. ಶಿವಾನಂದ ಸ್ಟೋರ್ ಹತ್ರ ನಾನೆಲ್ಲಿ ಹುಡುಕ್ಲಿ? ಅವಳು ಇಳಿದವಳು ನಮ್ಮ ಅಕ್ಕನ ಮಗಳು, ಅವನ ತಂಗಿ ಅಂತ ಹೇಳಿದ್ರೆ ಅವಳ ನಮ್ಮ ಅಕ್ಕನ ಮಗಳೇ. ಅವಳು ಹೇಳಿದ್ಲು ಆ ಬಸ್ಸು ಒಂದು ನಿಂತಿರೋಷ್ಟರಲ್ಲಿ ಆ ಕಡೆ ಹೋದ್ಲು ಅಂತ. ಅಲ್ಲಿಂದ ಶುರು ಮಾಡಿದೆ. ಪ್ರತಿಯೊಂದು ರಸ್ತೆನೂ ಕೂಡ 3 ಅವರ್ಸ್ ಹೋಗೋದು, ಪ್ರತಿಯೊಂದು ಮನೆ ಬಾಗಿಲು ತಟ್ಟೋದು. ಈ ಹೆಸರಿನವರು ಎಂಜಿನಿಯರು, ಓದಿಯಾಳೆ, ಇದಾಳ ಆಯಿತಾ, ಎಲ್ಲೂ ಸಿಕ್ಕಲಿಲ್ಲ. 3 ತಿಂಗಳು ಹುಡುಕಿದ್ವಿ. ಕಡೆಗಳು ಕಿರ್ಲೋಸ್ಕರ್ಲಿ ಕೆಲಸ ಮಾಡ್ತಾಳೆ ಅಂತ ಗೊತ್ತಾಯಿತು. ನಾವಿಬ್ಬರು ಕಿರ್ಲೋಸ್ಕರ್ಗೆ ಹೋದ್ವಿ. ಈ ಆಫೀಸು ಬಿಡೋ ಹೊತ್ತಿಗೆ ನಿಂತ್ಕೊಂಡ್ಬಿಡೋದು ಬಾಗಿಲಲ್ಲಿ. ನನಗೆ ಹುಡುಗಿ ಗುರ್ತಿಸೋಕ್ಕಲ್ಲ, ಅವನೇ ಗುರ್ತಿಸ್ಬೇಕಲ್ಲ. ಅವನು ನಿಂತ್ಕೊಂಡು ನೋಡೋದು. 3 ತಿಂಗಳು ಹುಡುಕಿದ್ದೀವಿ. ಎಷ್ಟು ಕಿರ್ಲೋಸ್ಕರ್ಗಳಿದೆ, ಎಲ್ಲೆಲ್ಲಿ ಹೋಗಿದ್ದೀವಿ. ಕಡೆಗೆ ಅಲ್ಲಿ ಮ್ಯಾನೇಜ್ಮೆಂಟನ್ನು ಮೀಟ್ ಮಾಡಿದ್ದೀನಿ, ನಾನು ರಿಸೆಪ್ಷನಿಸ್ಟನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ದೀನಿ. ಈ ಹುಡುಗಿ ಬೇಕು ನಮಗೆ ಅಂತ. ಈ ಹೆಸರಿನವ್ರು 4 ಜನ ಇದ್ದಾರೆ. ಒಬ್ಳು ಬಸ್ರಿ ಹೋಗಿದ್ದಾಳೆ ತವ್ರ ಮನೆಗೆ, ಇನ್ನೊಬ್ಳು ಇನ್ನೇನೋ ಇದ್ದಾಳೆ, ಇನ್ನೊಬ್ರು 4 ಜನ. ಇನ್ನೊಂದು 2 ಕರೆಸಿದ್ರು. ನಮ್ಮ ಅಕ್ಕನ ಮಗ ನೋಡ್ದ, ಅಲ್ಲ ಈ ಹುಡುಗಿ ಅಲ್ಲ ಅಂತ. ಈ ಹುಡುಗಿ ಅಲ್ಲ ನಂಗೆ ಬೇಕೇ ಬೇಕಾ ಹುಡುಗಿ ಅಂತಾನೆ. ಏನು ಮಾಡೋದು, ಅದು ಇನ್ಫ್ಯಾಚುಯೇಷನ್. ಅವನು ಆಗ್ತಾನೆ BE ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದ, ಇಷ್ಟ. ಆಮೇಲೆ ಇಷ್ಟು ಕಷ್ಟಪಟ್ಟು ನಾನು ಹುಡುಕಿ ಕಡೆಗೆ ಆಮೇಲೆ ನಾನು ಯಾರೋ ಹೇಳಿದ್ರು ಜೈನ ಕಾಲೇಜ್ಗಳಿಗೆ ಹೋಗಿ ಅಂದರು. ಕಾಲೇಜ್ಗಳಿಗೆ ಹೋಗಿ ರಿಜಿಸ್ಟ್ರಿಗಳು ತೆಗೆಸಿದ್ವಿ, ಆ ಹೆಸರಿನವ್ರು ಯಾರ್ಯಾರಿದ್ದಾರೆ ಅಂತ. ಆ ಕಾಲೇಜಲ್ಲೆಲ್ಲ ಹೋಗಿ ಅವ್ರು ಯಾರು ಅವ್ರ ಫ್ರೆಂಡ್ಗಳು ಯಾರು ನೋಡಿದ್ವಿ. ಅವ್ರಗಳ ಮನೆಗಳಿಗೆ ಹೋದ್ವಿ. ಅವ್ರ ಮನೆಯಲ್ಲೆಲ್ಲ ವಿಚಾರಿಸಿದ್ರೆ ಆ ಹುಡುಗಿಗೆ ಆ ಮದುವೆ ಆಗೋಯ್ತು, ಆ ಹುಡುಗಿ ಇನ್ನೇನೋ ಆಗೋಯ್ತು, ಇನ್ನೇನು. ಗ್ರೂಪ್ ಫೋಟೋಗಳು ತರಿಸಿದ್ವಿ. ಗ್ರೂಪ್ ಫೋಟೋಲೆಲ್ಲ ಹುಡುಕಿದ್ರೆ ಒಂದು ಗೊತ್ತಲ್ಲ, ಇಷ್ಟಿಷ್ಟು ಫೋಟೋ. ಆಮೇಲೆ ಇವಳೇ ಇರ್ಬೋದು ಅಂತ. ಆಮೇಲೆ ಅವ್ರು ಎಲ್ಲಿದ್ದಾರೆ? ಅವರೆಲ್ಲ ಜಯನಗರದಲ್ಲಿ ಇರ್ಬೇಕು ನೋಡಿ. ಆ ಜಯನಗರಕ್ಕೆ ಹೋದ್ವಿ.
ಹುಡುಕಿದ್ವಿ ಅಂತೀರೋ ಇಲ್ಲೋ 6 ತಿಂಗಳ ದಿನ ನನ್ನ ಕಾದಂಬರಿಗೆ ನೀವು ಹೇಳಿದ್ರಲ್ಲ ಅನುಭವ ವಸ್ತು ಇಲ್ಲಿ ನೋಡಿ. 6 ತಿಂಗಳು ಹುಡುಕಿ ಕಡೆಗೂ ಶಿವಾನಂದ ಹತ್ರ ಯಾಕೆ ಇಳಿದ್ಲು ಅಂದರೆ ಅವರ ಅಕ್ಕನ್ನ ಅಲ್ಲಿ ಕೊಟ್ಟಿದ್ರು. ಇವಳಿಗೆ ಮದುವೆ ಇಲ್ವಲ್ಲ, ಅಕ್ಕನ ಮನೆ ಹತ್ರ ಹೋದ್ಲು. ಅಕ್ಕನ ಗಂಡ ಸಿಕ್ಕಿದ್ರು ನಮಗೆ. ಅಕ್ಕನ ಗಂಡನ ಅಕ್ಕನ್ನು ಕೇಳಿದೆ. ಅದಕ್ಕೆ ಅವಳು ಇಲ್ಲ, ಅವಳು ಮದುವೆ ಮಾಡ್ಕೊಳ್ಳಲ್ವಂತೆ, ಅವಳಿಗೆ ಇಂಟ್ರೆಸ್ಟ್ ಇಲ್ವಂತೆ ಅಂತ ಠುಸ್ ಬೆಲೂನು. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಂದ್ಬಿಟ್ಟು ಆಮೇಲೆ ಏನೋ ಸ್ವಲ್ಪ ಪ್ರಾಬ್ಲಮ್ ಅಂತೆ, ಹಣದ ಪ್ರಾಬ್ಲಮ್ಮು, ತಂದೆ ತಾಯಿ ನೋಡ್ಕೋಬೇಕು. ನಮ್ಮ ಹುಡುಗ ಎಲ್ಲ ರೆಡಿ ಆಗಿಬಿಟ್ಟ, ನಾನು ಮಾಡ್ತೀನಿ, ಅವಳು ಕೆಲ್ಸಕ್ಕೆ ಸೇರ್ಕೊಳ್ಳಿ, ಅವಳೇ ಸಂಪಾದನೆ, ಅವಳಿಗೆಲ್ಲ ಅವ್ರ ಮನೆಗೆ ಕೊಡ್ತೀನಿ, ನಾನು ಮದುವೆ ಮಾಡ್ಕೊಂಡ್ರೆ ಸಾಕು ಅಂತ. ನಾವು ಎಷ್ಟೋ ಭಾಳ ಪ್ರಯತ್ನ ಪಟ್ವಿ, ಆಮೇಲೆ ಅದು ಆಗಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ಇವನಿಗೇನಾಯಿತು, ಉತ್ಸಾಹನೂ ಕಡಿಮೆ ಆಗಿತ್ತು. ಆಮೇಲೆ ಬೇರೆ ಕಡೆ ಋಣನೂ ಬಂದಾಗಿತ್ತು. ನಾನೇನು ಮಾಡಿದೆ, ಇದನ್ನು ಒಂದು ಕನಸಿಗೊಂದು ಕನ್ನಡಿ ಅಂತ ಮಂತ್ರಾಲಯದಲ್ಲಿ ಅವಳು ಕ್ಯೂನಲ್ಲಿ ನೋಡಿದಾಗಿಂದ ಹಿಡಿದು ಪ್ರತಿಯೊಂದು ಘಟನೆಯೂ ಬರೆದು ಹೆಂಗೆ ಹುಡುಕಿದ್ದೀವಿ ಅದು ಹುಡುಕಿ ಎಲ್ಲ ಮಾಡಿ, ನಾನು ಕತೆಗಾರ್ತಿ ಏನಾರು ಒಂದು ಎಂಡ್ ಮಾಡಬೇಕಲ್ಲ, ಅದಕ್ಕೇನು ಮಾಡಿದೆ, ನಾನು ಕಡೆ ಒಳಗೆ ಆ ರಿಸೆಪ್ಷನಿಸ್ಟ್ ಹತ್ರ ಹೋಗ್ತಾ ಇದ್ನಲ್ಲ ವಿಷಯ ಕಲೆಕ್ಟ್ ಮಾಡೋಕ್ಕೆ. ಅವಳು 3 ತಿಂಗಳು ಬಿಟ್ಕೊಂಡು ರಜಾ ಬರ್ತಾಳೆ, ಇನ್ನೆಲ್ಲೋ ಹೋಗಿದ್ದಾಳೆ ಅಂದರೆ ಅವಳನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ನಾನು ಹೋಗಿ ನೋಡ್ತಾ ಇದ್ದೆ. ಇವನು ಬರೋನು ಮೋಟ್ರ್ ಬೈಕಲ್ಲಿ, ಇವನಿಬ್ರಿಗೂ ನೋಡು ನಂಬರ್ ತೊಗೊಂಡು ವಿಚಾರಿಸು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅವಳು ಮಾತಾಡ್ತಾ ಇದ್ರು ತುಂಬ ಕತೆ, ನಾನು ಹೇಳ್ತೀನಿ ನಿಜ ಅಲ್ಲ, ಕತೆ ಮಾತಾಡ್ತಾ ಇದ್ರು. ಆಮೇಲೆ ಅವರೇ ನಿಜವಾಗ್ಲೂ ಅವರಿಬ್ಬರು ಇಷ್ಟಪಟ್ಟರು, ಮದುವೆ ಮಾಡ್ಕೋಬೇಕು ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡ್ರು. ಆವತ್ತಿನ ದಿನ ಆ ಹುಡುಗಿ ಇದ್ಲಲ್ಲ ಒರಿಜಿನಲ್ಲು, ಅವಳು ರಜಾ ಮುಗಿಸ್ಕೊಂಡು ಬಂದು ಇವ್ರ ಮುಂದೆನೇ ಹೋದ್ಲು. ಇವನು ಹಿಂಗೆ ನೋಡಿದ್ರು ಈ ಕಡೆ ತಿರುಗಿಸ್ಕೊಂಡ ಮುಖ, ಇವಳನ್ನು ಮಾಡ್ಕೊಂಡ ಅಂತ ಅರ್ಥ. ಇದಾಯ್ತಾ, ಇದು ಕಾದಂಬರಿ ರೆಡಿ ಆಯಿತು. ಕನಸಿಗೊಂದು ಕನ್ನಡಿ ಲೈಬ್ರರಿ ಎಲ್ಲ ಸೆಲೆಕ್ಷನ್ ಆಯಿತು, ಎಲ್ಲ ಆಯಿತು. ಸುಮಾರು 10 ವರ್ಷ ಆಗಿರಬೇಕು. ಈ ಮನುಷ್ಯ ಪತ್ತೆ ಇಲ್ಲ. ಬದ್ರಿನಾಥ್ ಅಂತ ಛಾಯಾಗ್ರಾಹಕ ಅಂತೆ, ಸ್ಥಿರ ಛಾಯಾಗ್ರಾಹಕ, ಮೋಸ ಮಾಡ್ಬೋದೇನಪ್ಪ ಹೀಗೆ. ಎಲ್ಲರ ಹತ್ರ ಊದೋದಂತೆ, ಪ್ರೊಡ್ಯೂಸರ್ ಹತ್ರ ಹೋಗೋದಂತೆ, ಯಾರಿಗೆ ಡ್ರೆಸ್ ಮಾಡ್ತಿದ್ರೆ ಮೇಕಪ್ ಆಗ್ತಿದ್ರೆ ಅವ್ರ ಹತ್ರ ಹೇಳೋದಂತೆ, ಸರ್ ಒಳ್ಳೆ ಕತೆ ಇದೆ ಸರ್, ಒಳ್ಳೆ ಕತೆ ಇದೆ ಸರ್, ಕೊಡ್ತೀನಿ ಸರ್. ಅವರೇ ನೋಡಿ ಮಾರ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಇವತ್ತಿಗೂ ಕೂಡ ಮಾರ್ಕೊಂಡಿದ್ದಾರೆ, ಹೇಳ್ತೀನಿ ನಾನು. ಅವರು ಶಿವರಾಜ್ ಕುಮಾರ್ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿದ್ದು ನನಗೆ ಯಾರೋ ಪ್ರತ್ಯಕ್ಷವಾಗಿ ಒಬ್ರು ಹೇಳಿದ್ರು. ಅದು ಈಗ ಗೊತ್ತಾಗಿದ್ದು, ಈಗ ಒಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗಿದ್ದು. ನಮ್ಮ ಫ್ರೆಂಡ್ ಪದ್ಮಾ ಗುರುರಾಜ್ ಅಂತ ಇದ್ರು, ಅವರು ದೊಡ್ಡ ಕತೆಗಾರ್ತಿ, ಕಾದಂಬರಿಗಳು ವಿಪರೀತ ಬರೆದಿದ್ದಾರೆ. ಆಕೆ ಫಿಲಮ್ಗೆ ಹೋದ್ರಂತೆ. ಫಿಲಮ್ ನೋಡೋಕ್ಕೆ ಸುಮ್ಮನೆ ಫಸ್ಟ್ ಹಾಫ್ ಅದೇ ಮಂತ್ರಾಲಯ, ಅದೇ ಕ್ಯೂ, ಅದೇ ಏನು ಸಂಧಿನ ಕಾದಂಬರಿ ಇದ್ದಂಗೆ ಇದೆಯಲ್ಲ ಅಂತ. ಅವನ ಮನೆಗೆ ಬಂದು ನಾನು ಫೋನ್ ಮಾಡಿದ್ರು, ನೋಡಿ ಮೊದಲು ಸತ್ಯ ಇನ್ ಲವ್ ನೋಡಿ, ನಿಮ್ಮದೇ ಕಾದಂಬರಿ, ನೀವು ಗೊತ್ತಾಗಬಾರ್ದು ಅಂತ, ಕದ್ದಿರೋದು ಗೊತ್ತಾಗಬಾರ್ದು ಅಂತ ಕಡೆ ಒಳಗೆ ಏನೇನೋ ಮಿಕ್ಸಪ್ ಮಾಡಿಬಿಟ್ಟು ಆಂಧ್ರದೆಲ್ಲ ರೂಢಿಸ್ನೆಲ್ಲ ಹಾಕ್ಬಿಟ್ಟು ಏನೇನೋ ಮಾಡಿಬಿಟ್ಟಿದ್ದಾರೆ. ಹಂಗೆ ಹೇಳೋಕ್ಕಾಗತ್ತಾ? ಮೂಲ ವಸ್ತು ನಂದು, ಅವರು ಬದಲಾಯಿಸ್ಬಿಟ್ರೆ ಕಳ್ಳರು ನಿಪುಣರು ಮಾಡಿದ್ರು. ಆಮೇಲೆ ಮಾಡಿದ್ರು, ಸರಿ ನಂಗೆ ಹೇಳಿದ್ರು, ನಾನು ನೋಡಿದೆ. ಆಮೇಲೆ ನೋಡಿಬಿಟ್ಟು ನನ್ನ ಕಾದಂಬರಿನೂ ಇತ್ತಲ್ಲ, ಅವಾಗ KCN ಚಂದ್ರು ನಮ್ಮ ಕಾಲೇಜಲ್ಲೇ ಓದ್ತಾಯಿದ್ರು, ನಾನು ಚೆನ್ನಾಗಿ ಗೊತ್ತು. ಅವ್ರ ಮನೆಗೆ ಹೋಗ್ಬಿಟ್ಟು ಪುಸ್ತಕ ಕೊಟ್ಟೆ, ನೋಡಿ ಪುಸ್ತಕ ನೋಡಿ. ನಾನು ಕೇಸ್ ಹಾಕೋಕ್ಕೆಲ್ಲ ಹೇಳಿದ್ರು. ಇದನ್ನು ಹೇಳಿದ್ರೆ ಆತ ನನಗೆ ಹೆಲ್ಪ್ ಮಾಡಬೇಕೋ ಇಲ್ಲ, ಅವ್ರೇನು ಹೇಳ್ತಾರೆ ಗೊತ್ತಾ, ಒಂದಿನ ನೋಡಮ್ಮ ಸಂಧ್ಯಾ, ಒಂದು ಥಿಯೇಟ್ರ್ ಬುಕ್ ಮಾಡಿಸ್ಬಿಡೋ, ಆ ಫಿಲಮ್ ತರಿಸ್ಬಿಡೋ, ಹಾಕು, ನಾನು ನೋಡ್ತೀನಿ. ನಾವೊಬ್ಬ ಬಡ ಲೇಖಕರು, ನನಗೆ ನನ್ನ ಹೆಸರು ನನಗೆ ಇದಕ್ಕಿಂತ ರಾಯಲ್ಟಿ ಬರುತ್ತೆ ಅಂತ ಅಂದ್ಕೊಂಡ್ರೆ ನಾನು ಥಿಯೇಟ್ರ್ ಬುಕ್ ಮಾಡಬೇಕಂತೆ, ನಾನು ಸಿನಿಮಾ ತರಿಸ್ಬೇಕಂತೆ, ಇದು ಆಗೋಗ ಮಾತಾ? ಇದು ನನಗೆ ಅವ್ರ ಕಡೆಯವ್ರದಲ್ವಾ ಫಿಲಮ್ನು, ನನಗೆ ಯಾಕೆ? ಆಮೇಲೆ ನಾನೇನು ಮಾಡಿದೆ, ಹೆಂಗೋ ಕಂಡಿಡ್ದೆ ರಾಘವಲೋಕಿ ಅಂತ. ಆ ರಾಘವಲೋಕಿಗೆ ಫೋನ್ ಮಾಡಿದೆ. ಥರ ನಡಗ್ಬಿಟ್ಟ ಮನುಷ್ಯ. ಏನು ಹೇಳ್ತಾನೆ, ಸಂಧ್ಯಾ ಅವರೇ, ನಾನು ನೀವು ಒಂದೇ ದೋಣಿಯ ಪಯಣಿಗರು, ನಿಮ್ಮ ಮನಸ್ಸಲ್ಲಿರೋದೇ ನನ್ನ ಮನಸ್ಸಲ್ಲೂ ಬಂದ್ಬಿಟ್ಟಿದೆ, ನಾವಿಬ್ಬರು ಒಂದೇ ಥರ ಥಿಂಕ್ ಮಾಡಿಬಿಟ್ಟಿದ್ದೀವಿ ನೋಡಿ, ನಮ್ಮಿಬ್ಬರು ಫೋನ್ ನಂಬರ್ ಕಡೆದು, ಇಬ್ಬರು ಫೋನ್ ನಂಬರು ಸಿಂಕ್ ಆಗುತ್ತೆ. ಎಷ್ಟು ಇದು ಯಾಮಾರ್ದ ಒಂದು ಹೆಂಗೆ ಮಾಡಿದ್ರು ನನಗೆ ಅಂದರೆ, ನಾನು ಹೇಳಿದೆ ಹೆಸರಿಲ್ಲಿ ದುಡ್ಡಿಲ್ಲ ನನಗೆ, ನಾನು ಕೇಸ್ ಹಾಕ್ತೀನಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ, ಹಂಗೆಲ್ಲ ಅಂದ. ಆಮೇಲೆ ನೀವು ಯಾಕ್ರಿ, ಕತೆ ನಂದು, ಸಂಭಾಷಣೆ ಎಲ್ಲ ಚಿತ್ರ ನೀವು ಯಾಕೆ ಹಾಕ್ಕೊಂಡ್ರಿ, ಹಾಗೆ ಹೀಗೆ ಅಂತೆಲ್ಲ ದಬಾಯಿಸ್ದೆ. ಅದಕ್ಕೆ ಮೊದಲನೇ ದಿನ ಹೇಳಿದ್ರೆ, ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ರು. ನಮ್ಮ ಜರ್ನಲಿಸ್ಟಲ್ಲೇ ವಿಜಯ್ ಸಾರಥಿ ಅಂತ ಒಬ್ಬ ಇದ್ದ. ಹೌದು, ಗೊತ್ತು. ಅವನು ನಂಗೆ ಮೊದಲಿಂದ ಅವನು ಹೋಗೋ ಬರೋನೇ ಅವನಿಗೆ ಹೇಳಿದ್ರೆ, ಸಿನಿಮಾದವರೆಲ್ಲ ಒಂದೇ ಥರ ಮಾತಾಡ್ತಾರೆ. ಅದರಲ್ಲಿ ಒಂದು ಟೀ ಶಾಪ್ ಬರುತ್ತೆ ನಮ್ಮ ಸಂಧ್ಯಾ, ಆ ಟೀ ಶಾಪಲ್ಲಿ ನಾನು ಓನರ್ ಆಗಿರ್ತೀನಲ್ಲ, ನನ್ನ ಪತ್ರ ಬರೆದಿದ್ದೀಯಾ? ಏನು ಸಿಲ್ಲಿಯಾಗಿ ಮಾತಾಡ್ತೀರಾ ನೀವು, ಮೇಯ್ನ್ ಕತೆ ನಂದು, ನೀವು ಬ್ರಾಂಚ್ ಔಟ್ ಏನು ಬೇಕಾದ್ರೆ ಮಾಡ್ಕೋಬೋದು. ಈಗಂತೀರಲ್ಲ ಅಂದರೆ ಇದೆಲ್ಲ ಆಗೋಗಲ್ಲಮ್ಮ, ಸುಮ್ಮನಿದ್ದು ಬಿಡಮ್ಮ,
ಎಲ್ಲರೂ ತಿಪ್ಪೆ ಸಾರಿಸೋರೆ. ಯಾರೊಬ್ಬರು ನನ್ನ KCN ಚಂದ್ರು ನಮ್ಮ ಕ್ಲಾಸ್ಮೇಟಲ್ಲಿ ನನ್ನ ಸೀನಿಯರು, ನಂಗೆ ಅಷ್ಟು ಪರಿಚಯ ಇದ್ದ ಅವ್ರ ಮನೆಗೆ ಹೋಗಿದ್ದೀನಿ. ಅಷ್ಟು ಅದು ಕೊಟ್ಟರೆ ನನಗೆಷ್ಟು ಹೆದರಿಸ್ಬಿಟ್ರು, ಥಿಯೇಟ್ರ್ ಬುಕ್ ಮಾಡು, ನೀನು ಇದು ಮಾಡು. ನನಗೆಲ್ಲ ನಮ್ಮ ಮನೆಯವ್ರಿಗೆ ತುಂಬ ಭಯ. ಅವರು ಬೇಡಮ್ಮ, ಯಾವುದಕ್ಕೂ ಬೇಡ, ವಿಷಯಗಳೇ ಬೇಡ, ಯಾಕೆ ನಮಗೂ ದುಡ್ಡು ಬೇಡ, ಹೆಸರು ಬೇಡ, ಯಾರನ್ನೂ ಎದುರಾಕೊಳ್ಳೋದು ಬೇಡ, ಯಾಕೆ ವಿವಾದ ಸೃಷ್ಟಿ ಮಾಡೋದು ಅಂತ ಅವ್ರ ಸ್ವಭಾವ. ನಾನು ಸ್ವಲ್ಪ ಸ್ಪಷ್ಟ ಮಾತು, ಮನಸ್ಸಲ್ಲಿರೋದು ಹೇಳ್ಬಿಡ್ತೀನಿ. ಖಂಡಿತವಾದಿ ಲೋಕ ವಿರೋಧಿ ಅಂತ ನಾನು ಏನು ಮಾಡೋಕ್ಕಲ್ಲ, ಅದು ನನ್ನ ಸ್ವಭಾವ ಆಯಿತಾ. ನಾನು ಸುಳ್ಳು ತಟ್ವಟ ನಾನು ಖಂಡಿತ ಯಾವುದೂ ಹೇಳಲ್ಲ. ನಾನು ಇರೋದನ್ನು ಇದ್ದಾಗ ಹೇಳ್ತೀನಿ, ಅದು ತುಂಬ ಜನಕ್ಕೆ ಸಹಿಸೋಕ್ಕಾಗಲ್ಲ. ಬದ್ರಿ ಪ್ರಸಾದ್ ಇವತ್ತವರೆಗೂ ಸಿಕ್ಕಿಲ್ಲ ನನಗೆ. ಈಗ ಫೇಸ್ಬುಕ್ಕಲ್ಲಿ ಯಾರೋ ಏನೋ ಬರೆದಿದ್ರು ಸತ್ಯ ಇನ್ ಲವ್ ಬಗ್ಗೆ ಎಲ್ಲ. ಆಗ ಮಳವಳ್ಳಿ ಕೃಷ್ಣ ಅವರು ಒಂದು ಬರೆದಿದ್ರು, ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಟ್ಟೆ. ಕಮೆಂಟ್ ಮಳವಳ್ಳಿ ಕೃಷ್ಣ ಅವರೇ, ನಿಮ್ಮ ಹತ್ರ ಫೋನ್ ಮಾಡಿದ್ನಲ್ವಾ, ನೀವು ಆವಾಗ ಏನು ಹೇಳಿದ್ರಿ, ರಾಘವ ಲೋಕಿ ಅವ್ರಿಗೆ ನಾನು ಈ ಥರ ಎಲ್ಲ ಬರದೆ ಮಾಡಿದ್ರೆ ನನಗೆ ದಯವಿಟ್ಟು ಬದ್ರಿನಾಥ್ ಅವ್ರ ನಂಬರ್ ಕೊಡಿ ಅಂತೆಲ್ಲ ಕೇಳಿದೆ. ಇತ್ತು ನನ್ನ ಹತ್ರ ನಂಬರು, ಕೊಡಿ ಅಂತೆಲ್ಲ ಕೇಳಿದೆ. ಅವಾಗ ಮಣಿಕಾಂತ್ ಅವರು ಉದಯವಾಣಿ ಎಡಿಟರು ಅವ್ರು ಕೇಳಿದ್ರು, ಹೌದಾ ಇದು ಅವರು ಶಾಂತಲೆದು ಒಂದು ಬೇಕಾಗಿತ್ತು ಅವ್ರಿಗೆ ಪ್ರೂಫು, ಇದು ಬೇಕಾದ್ರೆ ಅದನ್ನು ನೀವು ಕೊಡಿ, ನಂಗೆ ಮುನ್ನುಡಿ ಕೊಡಿ ಅಂದರು. ನಾನು ಮುನ್ನುಡಿ ಹಾಕಿದೆ, ಅದರೊಳಗೆ ಫೇಸ್ಬುಕ್ಕಲ್ಲಿ ಹಾಕಿದೆ. ಇದೆಲ್ಲ ರೀಸೆಂಟಾಗಿ ನಡೆದಿರೋದು. ಆವಾಗ ರಾಘವ ಲೋಕಿ ತಪ್ಪಿಸ್ಕೊಂಡ್ಬಿಟ್ರು. ಏನೂ ಇಲ್ಲ ಇದರಲ್ಲಿ. ಅವ್ರು ಫಸ್ಟೇನು ಕಾಲು ಹಿಡ್ಕೊಳ್ಳೋದೊಂದು ಬಾಕಿ ಹಂಗೆ ಮಾತಾಡ್ದ. ಏನು ನಾನು ನೀವು ಒಂದೇ ದವಣಿ ಪಯಣಿಗರು, ನಿಮ್ಮ ಮನಸ್ಸಲ್ಲಿ ಹೊಳೆದಿದ್ದೆ, ನನಗೂ ಹೊಳೆದ್ಬಿಟ್ಟಿದೆ, ಇವ್ರಿಗೆಲ್ಲ ಹೊಳೆದ್ಬಿಡ್ತಂತೆ. ಮಂತ್ರಾಲಯ ಇವ್ರಿಗೆ ಯಾಕೆ ಹೊಳಿಯುತ್ತೆ? ನಾನು ಕೇಳೋದು, ಮಂತ್ರಾಲಯ ನನಗೆ ಹೊಳಿಬೇಕು? ನಾನು ಘಂಟಾಘೋಷ ಹೇಳ್ಕೊತೀನಿ, ರಾಯರ ಭಕ್ತಲು ನಾನು, ನಮ್ಮ ಕಲಿಯುಗದ ಕಾಮಧೇನು ರಾಯರ ಭಕ್ತಲು ನಾನು. ನನಗೆ ನಡೆದಿದ್ದ ಕತೆ ಅಲ್ವಾ ಇದು? ಮಂತ್ರಾಲಯದಲ್ಲೇ ನಡೆದಿದ್ದ ಕತೆ. ಅವ್ರಿಗೆ ಯಾಕೆ ಮಂತ್ರಾಲಯ ಹೊಳಿಯುತ್ತೆ? ಅವ್ರು ಆಂಧ್ರದವ್ರು ಬರ್ದು ಇನ್ಯಾವುದೋ ದಿವಸ ಬರಿಬೇಕಾಗಿತ್ತು, ಇದನ್ನ ಯಾಕೆ ಬರೆದ್ರು? ಇವ್ರೇನು ಮಾಡಿದಾನೆ, ಎಲ್ಲರಿಗೂ ಹೇಳ್ಕೊಂಬಂದಿಯಾನಂತೆ. ನನಗೆ ಆಮೇಲೆ ಎಲ್ಲ ಗೊತ್ತಾಯಿತು, ಬೇರೆ ಯಾರು ಸಂಪರ್ಕದಲ್ಲಿದ್ದರೆ. ಈಗ ಇದೆಲ್ಲ ರೀಸೆಂಟಾಗಿ ಗೊತ್ತಾಯಿತು. ಎಲ್ಲರನ್ನೂ ಹೇಳ್ಕೊಂಬಂದು ಒಂದು ಕತೆ ಇದೆ ಅಂತ ಸುಮಾರು ಜನ ಟ್ರೈ ಮಾಡಿ ಇವ್ರಿಗೆ, ಶಿವರಾಜ್ ಕುಮಾರ್ ಅವ್ರಿಗೆ ತುಂಬ ಕನ್ವಿನ್ಸ್ ಮಾಡಿ ಸರಿಯಾಗಿ ದುಡ್ಡು ತೊಗೊಂಡಿರ್ತಾರೆ. ಯಾಕೆ ಫಿಲಮಿಗೆ ಬಿಡ್ತಾರಾ? ಸರಿಯಾಗಿ ತೊಗೊಂಡಿರ್ತಾರೆ ದುಡ್ಡು. ನನಗೆ ಲೇಖಕ್ಕೆ ಒಂದು ಹೆಸರಾದರೂ ಬೇಡವಾ ನನಗೆ? ಅಲ್ಲ, ಸೆಕೆಂಡ್ ಹಾಫ್ ನನ್ನ ಹೆಸರು ಬಂದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಆದರೆ ನನಗೆ ಒಂದು ಪ್ಯೂರ್ ಕಥೆಯಾಗಿ ಬರಬೇಕಾಯ್ತು. ಎಷ್ಟು ಹೃದಯ ಗಮ್ಯವಾದ ಕತೆ ಇದು. ಎಷ್ಟು ಒಂದು ಏನೇನು ಹುಡುಕ್ತಾ ಹೋಗ್ತೀವಿ. ಹಳೆಯ ಪುರಾಣದ ನಂಗೆ ಮರ್ತೋಗಿದೆ ಒಂದು ಕತೆ, ಎಲ್ಲೋ ಯಾರೋ ಹೇಳಿದ್ದು. ತುಂಬ ಧ್ಯಾನ ಮಾಡಿ 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 ಕಡೆಗೆ ಅದ್ರ ಬಗ್ಗೆ ಅದು ಎದುರಿಗೆ ಬಂದು ನಿಂತರೂ ಕೂಡ ಅದು ಗೊತ್ತಾಗಲ್ವಂತೆ, ಅದರ ಬಗ್ಗೆ ನಿರಾಸಕ್ತಿ ಹುಟ್ಟುಬಿಟ್ಟಿರ್ತಂತೆ. ಅದಕ್ಕೆ ಉದಾಹರಣೆ ಸಮವಾಯಿಯಾಗಿ ಬರುವಂಥ ಕತೆ ಇದು. ಆಮೇಲೆ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ, ಎಷ್ಟು ಶ್ರಮಪಟ್ಟು ನಾನು ಎಷ್ಟು ಕಷ್ಟಪಟ್ಟು ಹುಡುಕಿದ್ದೀನಿ, ಅದನ್ನು ಕಡೆಯಲ್ಲಿ ಸ್ವಲ್ಪ ಬೇರೆ ಥರ ಬರೆದಿದ್ದೀನಿ. ಇಂಥ ಒಳ್ಳೆ ಒಂದು ಕತೆ ಸಿನಿಮಾ ಆದರೆ ಆಗಲಿ, ಇಲ್ಲ ಜನಗಳ ಮನಸ್ಸಲ್ಲಿ ನಿಂತ್ಕೊಳ್ಳಿ. ಇವ್ರು ಯಾಕೆ ಕೆಡಿಸ್ಬೇಕು? ಹೋಗಿ ರಾಜಕಾರಣಿ ತಂಗಿ ಅಂತ ಮಾಡಿ ಹೊಡೆದಾಟ ಬಡ್ದಾಟ, ಆ ಸೂಕ್ಷ್ಮತೆ ಹೊಟ್ಟೈತಲ್ಲ. ನಾನು ಆ ಪಾತ್ರವನ್ನು ಎಷ್ಟು ಸುಕೋಮಲವಾಗಿ ಸೂಕ್ಷ್ಮತೆಯನ್ನು ಬಳಸಿದ್ದೆ, ಅಷ್ಟು ಹ್ಯಾಂಡ್ಲ್ ಮಾಡೋದು ಬರಲ್ಲ ಅವ್ರಿಗೆ. ನೀವು ಯಾವ ವಸ್ತು ಇದ್ದರೆ ಅದ್ರ ನಿರ್ವಹಣೆ ಭಾಳ ಮುಖ್ಯ. ನೀವು ಯಾವತ್ತು ಶಿವರಾಜ್ ಕುಮಾರ್ ಅವ್ರನ್ನ ಹೋಗಿ ಇದು ಮಾಡೋ ಅವ್ರನ್ನ ನಾವೆಲ್ಲಮ್ಮ ನೋಡೋಕ್ಕಾಗತ್ತೆ? ನನ್ನ ಜಮಾನದಲ್ಲಿ ಶಿವರಾಜ್ ಕುಮಾರ್ ಎಲ್ಲೇ ಇರಲೇ ಇಲ್ಲ. ನಾವು ರಾಜ್ಕುಮಾರ್ ಜಮಾನದವರು. ರಾಜ್ಕುಮಾರು ಫಸ್ಟ್ ಅಮೇರಿಕಾಗೆ ಹೋದಾಗ, ಫಸ್ಟ್ ಟೈಮ್ ಅಮೇರಿಕಾ ಹೋದಾಗ ನಮ್ಮ ಅಣ್ಣನ ಮನೇಲೇ ಹೇಳ್ಕೊಂಡಿದ್ದೆ, ವಾಷಿಂಗ್ಟನ್ DC YK ಸುಧೀಂದ್ರನಾಥ್ ಅಂತ ನಮ್ಮ ಅಣ್ಣ. ಅಲ್ಲಿ ಅವರು ವರ್ಲ್ಡ್ ಬ್ಯಾಂಕಲ್ಲಿದ್ದರು, ಅವ್ರ ಮನೇಲೇ ಹೇಳ್ಕೊಂಡಿದ್ರು. ನಂಗೆ ಆ ಪೀರಿಯಡಲ್ಲ, ನಾನು ಇದಕ್ಕೆ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ದಾಗ ನಂಗೆ ರಾಜ್ಕುಮಾರ್ ಚೆನ್ನಾಗಿ ಪರಿಚಯ. ನಮ್ಮ ಮನೆ ಹಿಂದ್ಗಡೆ ಮನೆ ಮಂಜುಳಾ ಮನೆ. ಅವ್ಳು ಮಂಜುಳಾ ಸತ್ತಾಗ ಅವ್ರು ಎಷ್ಟು ಗಂಟೆಗಟ್ಟಲೆ ನಿಂತಿದ್ರು. ಎಲ್ಲ ನನಗೆ ಫಿಲಮ್ದೆಲ್ಲ ಕನೆಕ್ಷನ್ ಇದೆ. ಇವತ್ತಿಗೂ ಬದ್ರಿ ಪ್ರಸಾದ್ ಅವ್ರ ಸಂಪರ್ಕಕ್ಕೆ ಬಂದಿಲ್ವಾ ನಿಮಗೆ? ಇಲ್ಲ, ಮಾಡಬೇಕು. ಫೋನ್ ನಂಬರ್ ಇದೆ ನನ್ನ ಹತ್ರ. ಈಗೇನು ಮಾಡೋಕ್ಕೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅವ್ರು ದುಡ್ಡು ತೊಗೊಂಡಿದ್ದಾಯ್ತು, ಅರ್ಗಿಸ್ಕೊಂಡ್ಬಿಟ್ಟಿರ್ತಾರೆ. ನನಗೇನು ಮಾಡ್ತಾರೆ? ನಾನು ಈಗ ಕ್ರಿಮಿನಲ್ ಯಾರೋ ಏನೋ ಹೇಳಿದ್ರು ಅದೆಲ್ಲ ಕೇಸೆಲ್ಲ ಹಾಕೋಕ್ಕಾಗಲ್ಲ ಅಂತ. ಯಾಕೆ? ಇವಾಗ ನಾನು ಅವ್ರನ್ನ ಹೋಗಿ ಹಿಡಿದು ನಾನೇನು, ಈಗಂತೂ ಫಿಲಮ್ ಬಂದ್ಬಿಟ್ಟಿದೆ, ನನ್ನ ಹೆಸರೇನು ಹಾಕೋಕ್ಕಾಗಲ್ಲ. ದುಡ್ಡು ಮುಖ್ಯ ಅಲ್ಲ, ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಆ ಸಿನಿಮಾದ ನನ್ನ ಹೆಸರಿದ್ದಿದ್ರೆ ನನಗೆ ಒಂದು ತೃಪ್ತಿ ಆಗ್ತಿತ್ತು, ನಂದಿದೆ ಅಂತ ಅಂದ್ಬಿಟ್ಟು. ಆದರೆ ಈ ಥರ ಕೃತಿ ಚೌರ್ಯ ಮಾಡೋದು ತುಂಬ ಅಪರಾಧ. ಈ ಒಬ್ಬರು ಕಷ್ಟಪಟ್ಟು ಬರೆದಿರೋದನ್ನು ತಮ್ಮ ಹೆಸರು ಹಾಕ್ಕೊಂಡು, ಇದು ಸಿನಿಮಾ ರಂಗದಲ್ಲಿ ಆಗ್ತಾ ಇರ್ತದೆ ಸಹಜ ಅಂತಾರೆ. ಆದರೂ ಕೂಡ ಒಂದು ನಾವಲ್ನ ಕದಿಬೇಕಾದ್ರೆ ಅವ್ನಿಗೆ ಎಷ್ಟು ಧೈರ್ಯ. ಎಲ್ಲೋ ಬಾಯಿಗೆ ನಾವು ಮೂರ್ಖತನ ಮಾಡಿ, ನಾನು ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ನಮ್ಮ ಫಿಲಮ್ ಸೆಕ್ಷನ್ ಇರೋದು, ಎಷ್ಟೋ ಜನ ಪ್ರೊಡ್ಯೂಸರ್ಸು ಮತ್ತು ಇವರೆಲ್ಲ ಬರೋರಪ್ಪ, ಹಂಚಿಕೆದಾರರೆಲ್ಲ ನಮ್ಮ ಮನೆಗೆ ಬರೋರು. ನಮ್ಮ ಮನೆಯವರು ವಂಡರ್ಫುಲ್ಲಾಗಿ ಕತೆ ಹೇಳ್ತಾಯಿದ್ರು.
ಗೊತ್ತಿಲ್ಲ ಪಾಪ, ನಾವೆಲ್ಲ ಇನ್ನೋಸೆಂಟು. ಸುಮಾರು ಜನಕ್ಕೆ ಕತೆ ಹೇಳ್ಬಿಟ್ಟಿದ್ದೀವಿ. ಆ ಕತೆಗಳು ಎಲ್ಲ ಆಗ್ಬಿಟ್ಟಿದೆ, ನೋಡಿದ್ವಿ ನಾವು. ಆಮೇಲೆ ಗೊತ್ತಾಯ್ತು. ಆಮೇಲೆ ಸರ್ ತುಂಬ ಚೆನ್ನಾಗಿ ಬರೀತೀರಾ ನೀವು ಅಂತ ಇವ್ರ ಕೈಲಿ ಬರ್ಸ್ಕೊಂಡು ಹೋಗಿದ್ದಾರೆ. ಅವ್ರ ಹೆಸರೆಲ್ಲ ಗೊತ್ತು ನನಗೆ. ಒಂದಕ್ಕೂ ನಮ್ಗೊಂದು ಪೈಸಾನೂ ಕೊಟ್ಟಿಲ್ಲ, ನಮ್ಮ ಹೆಸರು ಹಾಕಿಲ್ಲ. ಆಮೇಲೆ ನಿಧಾನವಾಗಿ ನಮಗೂ ಗೊತ್ತಾಯಿತು, ಬಾಯಿ ಬಿಡಬಾರ್ದು, ಅದನ್ನೇನಿದ್ರು ಬರವಣಿಗೆಯಲ್ಲಿ ತೋರಿಸ್ಬೇಕು ಅಂತ. ಬರವಣಿಗೆಯಲ್ಲಿ ತೋರಿಸಿದ್ರೆ ಏನಾಯಿತು, ಶಾಂತಲೇನೂ ಮಾಡಿದ್ರಲ್ಲ, 33 ಲಕ್ಷ ಖರ್ಚು ಮಾಡಿ ಆಮೇಲೆ ನಿಲ್ಲಿಸಿದ್ರು. ಆಮೇಲೆ ಇದು ಮಾಡಿದ್ರಲ್ಲ, ಆ ಥರ ಕೃತಿ ಚೌರ್ಯ ಮಾಡಬಾರ್ದು, ಗೊತ್ತಾಯ್ತಾ. ಅವರು ಸಿನಿಮಾದಲ್ಲಿ ಬೇರೆ ದಾರಿಗಳಿದೆ. ಯಾಕಪ್ಪ, ಲೇಖಕರಿಗೆ ಕಾಂಟ್ಯಾಕ್ಟ್ ಮಾಡಿ, ಲೇಖಕರಿಗೆ ಒಳ್ಳೆ ಕತೆಗಳು ಕೊಡ್ತಾರೆ. ಕಾದಂಬರಿ ಆಧಾರಿತ ಅಂತ ನಮ್ಮ ಪುಟ್ಟಣ್ಣವ್ರು ಮಾಡ್ತಾ ಇರಲಿಲ್ವೇ, ಹಾಗೆ ಕಾದಂಬರಿ ಏನು ಮಹಾ ಖರ್ಚಾಗ್ಬಿಡುತ್ತೆ. ನೀವು ಎಷ್ಟೋ ದೊಡ್ಡ ಬಡ್ಜೆಟ್ ಇಟ್ಕೊಂಡಿರ್ತೀರ, ಏನೋ ಒಂದು ಸಣ್ಣ ಅಮೌಂಟ್ ಕೊಡೋಕ್ಕಾಗಲ್ವಾ. ಚೈತ್ರ ಮಾಡಲಿಲ್ವಾ, ಇಂಥ ಚೈತ್ರ, ಜೀವನ ಚೈತ್ರ ಮಾಡಲಿಲ್ವಾ, ಕಾದಂಬರಿ ಹೆಸರು ಹಾಕಿದ್ರು. ರಾಜ್ಕುಮಾರ್ ಅವರು ಬೇಕಾಷ್ಟು ಸಿನಿಮಾಗಳು ಕಾದಂಬರಿ ಆಧಾರಿತ ಮಾಡಿದ್ದಾರೆ. ನಾನು ಉದಯ್ ಶಂಕರ್ ತುಂಬ ಕ್ಲೋಸಾಗಿ ಮಾತಾಡಿದ್ದೀವಿ. ನಾನು ನಮ್ಮ ಹಸ್ಬೆಂಡು ನಾವು ಹೋಗ್ತಾ ಇದ್ವಿ ಜನಾರ್ದನಗೆ, ನಮ್ಮ ಮನೆಗೆ ಬರೋರು. ಅವ್ರು ನನ್ನ ಹತ್ರ ಒಂದು 50 ಸಲ ಹೇಳಿದ್ದಾರೆ, ಈ ಕಾದಂಬರಿ ತೊಗೊಂಡ್ವಿ, ಈ ಕಾದಂಬರಿ ಇಷ್ಟ ಆಯಿತು, ಮೇಡಮ್ ಅವರು ಪಾರ್ವತಮ್ಮ ಅವ್ರು ತೊಗೊಂಡ್ರು, ಆಮೇಲೆ ಅವ್ರಿಗೆ ನಾವು ಅಡ್ವಾನ್ಸು ಕೊಟ್ಟು ಬಂದ್ವಿ, ಆಮೇಲೆ ನಮ್ಗೆ ಯಾಕೋ ಸಿನಿಮಾ ಲೈನಿಗೆ ಸರಿಯಿಲ್ಲ, ಪೂರ್ತಿ ಮುಕ್ಕಾಲೆಲ್ಲ ನಾನೇ ಬದಲಾಯಿಸ್ಬಿಟ್ಟೆ ಅಂತ. ಆದರೂ ಅವ್ರ ಹೆಸರಾಗ್ತಾ ಇದ್ದೆ, ಅವ್ರ ಹೆಸರಾಗ್ತಾಯಿದ್ದೆ ಕಾದಂಬರಿ. ಆ ಒಂದು ಪರಿಪಾಠ ಇಟ್ಕೋಬೇಕು. ನಿಮ್ಗೇನು ಕಾದಂಬರಿಗಳು ಕಡಿಮೆ ಇದೆ, ಇಂಥ ಒಳ್ಳೆ ಕಾದಂಬರಿಗಳು ಬರ್ತಾ ಇದೆ, ನಿಮ್ಗೆ ಯಾವ್ದಾದ್ರು ಸೂಟ್ ಆಗುತ್ತೋ ನಿಮ್ಮ ಅಭಿರುಚಿಗೆ ತಕ್ಕಂಗೆ ಸೆಲೆಕ್ಟ್ ಮಾಡಿ ಕೃತಿಕಾರರ ಹೆಸರಾಕಿ, ಸಾಧ್ಯವಾದರೆ ಕೊಡಿ, ಸಂಭಾವನೆ ಕೊಡಿ. ನೇರವಾಗೇ ಕದ್ದಿದ್ದಾರಲ್ಲಪ್ಪ ಇವರು. ನನಗೆಷ್ಟು ಸತ್ಯ ಇನ್ ಲವ್ ಅಂದ ತಕ್ಷಣ, ಆ ಹಾಡು ಬಂದ ತಕ್ಷಣ ನನ್ನ ಮನಸ್ಸಿಗೆ ಎಷ್ಟು ಚುಳುಕ್ ಅನ್ಸುತ್ತೆ ಅಂತ. ಪಾಪ ಶಿವರಾಜ್ ಕುಮಾರ್ ಅವ್ರಿಗೆ ಗೊತ್ತಿಲ್ಲ. ಆ ಬದ್ರಿ ಪ್ರಸಾದ್ ಅನ್ನೋ ಮನುಷ್ಯಂಗೆ ಕುಟುಕಬೇಕು, ನಾನು ಹೇಳ್ತಾ ಇರೋದು, ಕುಟುಕಬೇಕು. ಇವಾಗ ಏನಾದ್ರು ನಿಮಗೆ ಒಂದು ಆತ್ಮಸಾಕ್ಷಿ ಅನ್ನೋದಿದ್ದರೆ, ನೀವು ಮಾಡಿರೋ ಅನ್ಯಾಯನ ಕಾಂಪೆನ್ಸೇಟ್ ಮಾಡಬೇಕು ಬಂದು. ಆ ಫಿಲಮ್ ನೆಕ್ಸ್ಟ್ ಬಂದರೆ ಆ ರಾಘವಲೋಕಿನ ಹೆಸರು ತೆಗೆದಾಕಬೇಕು. ಕತೆ, ಚಿತ್ರಕಥೆ ನಂದು, ಪುಸ್ತಕ ಇದೆ, ಗೊತ್ತಾಯ್ತಾ. ಅದು ಮಯೂರದಲ್ಲಿ ಬಂದಿರೋದು, ನೀಳ್ಗತೆ ಕೂಡ ಜೆರಾಕ್ಸ್ ಇಟ್ಕೊಂಡು ಒರಿಜಿನಲ್ ಕಾಪಿ ಇಟ್ಕೊಂಡಿದ್ದೀನಿ. ಕನಸಿಗೊಂದು ಕನ್ನಡಿ ನಾ ಬರೆದಿರೋ ಕಾದಂಬರಿ ಅದು ಕೂಡ ಇದೆ. ಇಷ್ಟೆಲ್ಲ ಇಟ್ಕೊಂಡು ಹೆಂಗಪ್ಪ ಘಂಟಾಘೋಷವಾಗಿ ಮಾತಾಡ್ತೀರಾ, ಈ ಥರ ಎಲ್ಲ ಮಾಡ್ತೀರಾ. ಕೃತಿ ಚೌರ್ಯ ಮಾಡಬೇಡಿ. ನಿಮ್ಗೆ ಏನು ಬೇಕಾದರೂ ಲೇಖಕರನ್ನ ಕೇಳಿ, ನಿಮ್ಗೆ ಇಷ್ಟವಾದ ಕಾದಂಬರಿಗಳನ್ನ ನೀವು ಮಾತಾಡ್ಕೊಂಡು ಏನೋ ಒಂದು ಸೆಟ್ಲ್ ಮಾಡಿಕೊಂಡು ಮಾಡಿ. ಇದು ತುಂಬ ತಪ್ಪು, ಕೆಟ್ಟ ಅಭ್ಯಾಸ. ನಿಮಗೊಂದು ಮಸಿ ಆಗುತ್ತೆ ಇದು ಜೀವನದಲ್ಲಿ, ಗೊತ್ತಾಯ್ತಾ. ಕತೆಗಳಿಗೇನು ಬರ ಇಲ್ಲ. ನಾನು ಇದೊಂದು ಹೇಳ್ತೀನಿ. ಇನ್ನೊಂದು ವಿಷಯ ಹೇಳಬೇಕು. ಕಾವ್ಯ ಅಂತ ತೆಗೆದ್ರಲ್ಲ ಫಿಲಮ್ಮು, ಆ ಮನುಷ್ಯನೂ ಕೂಡ ಹೀಗೇನೆ ನಮ್ಮ ಮನೆಗೆ ತುಂಬ ಬರೋದು, ನಮ್ಮನ್ನು ಕರೆಸ್ಕೊಳ್ಳೋದು ಎಲ್ಲ ಮಾಡಿ ಒಂದು ಯಾವುದೋ ಕತೆ ಇಬ್ಬರು ಡಿಸ್ಕಸ್ ಮಾಡಿದ್ವಿ. ಕತೆ ಎಲ್ಲ ಡಿಸ್ಕಸ್ ಮಾಡಿದೆ, ಈ ಥರ ಇದ್ದರೆ ಅಮ್ಮ ಈ ಥರ ಅಂತೆಲ್ಲ ಹೇಳಿದ್ರು. ಆಯಿತು, ನಾನು ಕಾದಂಬರಿಕಾರ್ತಿಯಾಗಿ ನಾನು ಒಂದು ಕತೆ ಕ್ಲೀನಾಗಿ ಬರೆದೆ. ಕತೆ ಬರೆದ ಮೇಲೆ ನನ್ನ ಹಕ್ಕು ತಾನೆ, ಅವರು ಹೇಳಿ. ಎಷ್ಟೋ ಜನ ನಿರ್ದೇಶಕರು, ನಿರ್ಮಾಪಕರು ಏನೋ ಒಂದು ಎಳೆ ಇಟ್ಕೊಂಡಿರ್ತಾರೆ, ಹೇಳಿರ್ತಾರೆ. ಬರೆದವ್ರು ತಾನೆ, ಸ್ಕ್ರೀನ್ ಪ್ಲೇ ಮಾಡಿ ಸ್ಕ್ರಿಪ್ಟ್ ಮಾಡಿಕೊಟ್ಟವ್ರು ತಾನೆ ಇದು ಮಾಡು. ನಾನು ಮಾಡಿಕೊಟ್ಟೆ. ಅದಕ್ಕೆ ಖಂಡಿತ ನಿಮ್ಮ ಹೆಸರಾಗ್ತೀನಿ, ದುಡ್ಡು ಕೊಡ್ತೀನಿ ಎಲ್ಲ ಹೇಳಿಬಿಟ್ಟು ನಮ್ಮ ಮನೆಯವರು ಪಾಪ ಅವರು ಯಾವುದಕ್ಕೂ ಬರಲ್ಲ, ಪರ ಬಿಡು ಅಂದ್ಬಿಟ್ರು. ಆಮೇಲೆ ಅವರು ಎಲ್ಲೋ ಗಾಯಬ್, ಇಲ್ಲವೇ ಇಲ್ಲ. ಆಮೇಲೆ ನೋಡ್ತೀನಿ, ನನ್ನ ಸ್ನೇಹಿತರುಗಳಿದಾರಲ್ಲ ಪತ್ರಿಕೆಯಲ್ಲೆಲ್ಲ, ನಾನು ಜರ್ನಲಿಸ್ಟು ಮೊದಲಾಗಿರೋದ್ರಿಂದ ಹಳೆ ಜರ್ನಲಿಸ್ಟ್ಗಳೆಲ್ಲ ಫ್ರೆಂಡ್ಸು. ನಮ್ಮ ಸುಬ್ಬು ಬಂದು ಹೇಳಿದ್ರು, ನೋಡಮ್ಮ ಇದು ಕಾವ್ಯ ನೀವು ಒಂದ್ಸಲ ಸಿಕ್ಕಾಗ ಹೇಳಿದ್ಯಲ್ಲಮ್ಮ ಬರ್ದಿದ್ದೀನಿ ಅಂತ, ನೋಡಿದ್ರೆ ಇದು ತೆಗ್ದಿದ್ದಾರೆ, ಫಿಲಮ್ ತೆಗ್ದಿದ್ದಾರೆ, ನಾಳೆಯಿಂದ ಬಂದ್ಬಿಡುತ್ತೆ, ಶುಕ್ರವಾರದಿಂದ ಬಂದ್ಬಿಡುತ್ತೆ ಥಿಯೇಟ್ರಿಗೆ ಅಂದರು. ಆಮೇಲೆ ನಾನು ಫೋನ್ ಮಾಡಿದೆ, ನಾನು ಫೋನ್ ಮಾಡಲಿಲ್ಲ, 4 ಲೈನ್ ಬರ್ಕೊಟ್ಟೆ, ಬರೆಯಪ್ಪ ನೀನು ಅಂತ. ಚಿತ್ರದೀಪ ಅಂತ ಈ ನಮ್ಮ ರೋಡಲ್ಲೇ ಇದೆ, ಚಿತ್ರದೀಪದಲ್ಲಿ ಬರೆದ್ರು. ನರಸಿಂಹ ಅಂತಿದ್ದ ಅವರು, ನಂಗೆ ತುಂಬ ಪರಿಚಯ. ಅವರು ಬರೆದು ಕಥೆ, ನಾನು ಬರೆದೆ ಕಥೆ ನನ್ನದೇ, ಸುಧಾದಲ್ಲಿ ಬಂತು, ಎಲ್ಲ ಪತ್ರಿಕೆಯಲ್ಲಿ ಬಂತು, ಕಥೆ ನನ್ನದೇ. ಬಟ್ ನಾನು ಕತೆ ಬರೆದ್ಬಿಟ್ಟು ಹಾಕ್ಬಿಟ್ಟೆ, ಕತೆ ಫುಲ್. ನಾಳೆ ಫಿಲಮ್ ರಿಲೀಸ್ ಆಗಬೇಕು, ಎಂಡಿಂದ ಹಿಡಿದು ಕತೆ ಹಾಕ್ಬಿಟ್ಟೆ. ಅವರೆಲ್ಲ ನೋಡ್ಕೊಂಬಂದಿದ್ದಾರೆ ಪ್ರೀಮಿಯರ್ ಶೋ, ಸೇಮು ಹಾಕ್ಬಿಟ್ರು ಪೇಪರಲ್ಲಿ. ಬೆಳಗ್ಗೆ 6 ಗಂಟೆನೋ 5 ಗಂಟೆಗೆ ಬಂದ್ಬಿಟ್ಟ ಮನುಷ್ಯ. ಬಂದ್ಬಿಟ್ಟಿದೆ ಕಲಿತ ಒಂದೇ ಕಾಲು ಹಿಡ್ಕೊಂಬಿಟ್ರು. ಅಮ್ಮ ನಾನು ರಿಲೀಸ್ ಮಾಡ್ಕೊ, ನಾಳೆ ನೀವೇನಾರು ಸ್ಟೇ ತಂದುಬಿಟ್ರೆ ನಾವು ಮುಳುಗೋಗ್ತೀನಮ್ಮ, ನಾನು ಏನು ಇವಾಗ ನೀವು ಎಷ್ಟು ಕೇಳಿದ್ರು ದುಡ್ಡು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ, ನಾವು ನಿಮ್ಮ ಹೆಸರು ಚೇಂಜ್ ಮಾಡೋಕ್ಕೆ ರೆಡಿ ಇದ್ದೀವಿ. ಹೌದು, ನೀವೇ ಎಲ್ಲ ಮಾಡಿಕೊಟ್ರಿ ಇದೆಲ್ಲ ಅಂದು ಎಲ್ಲ ಮಾಡಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ, ಕಾಲು ಹಿಡ್ಕೊಳ್ಳೋದು ಫಸ್ಟ್ ಅವ್ರು ಯಾಕೆ ಬಂದು ನೀನು ಬೇಡ್ಕೋಬೇಕು ಅಂತ. ಇಲ್ಲ, ಅವ್ರು ಹೇಳಿದ ವರ್ಷನ್ ಹೇಳ್ತೀನಿ, ಅವ್ರು ಮಾತಾಡೋದು ದಾಟಿ ತುಂಬ ಜನಕ್ಕೆ ಗೊತ್ತಿದೆ ಹೇಗೆ ಮಾತಾಡ್ತಾರೆ. ಅಮ್ಮ ನಾನು ಹಲ್ಲೂ ಉಜ್ಜಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಇಲ್ಲ ಎದೆ ಹೊಡೆದು ಹಾಗೆ ಬಂದುಬಿಟ್ಟೆ ಅಮ್ಮ,
ಅಲ್ಲೂ ಉಜ್ಜಿಲ್ಲ, ಮುಖನೂ ತೊಳೆದಿಲ್ಲ, ಬಂದ್ಬಿಟ್ಟೆ. ನೀವು ಮಾಡಿದ ತಪ್ಪು ಇವರೇ, ನೀವು ಇಷ್ಟು ನನ್ನ ಹತ್ರ ನಿಮ್ಗೆ ಎಷ್ಟು ಅವರ್ಸ್ ಸ್ಪೆಂಡ್ ಮಾಡಿದ್ದೀನಿ, ಬಂದು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಆಮೇಲೆ ಕತೆಗೊಂದು ನೀಟಾಗಿ ಶೇಪ್ ಎಲ್ಲ ಕೊಟ್ಮೇಲೆ ನೀವು ಮಾಡಿಬಿಟ್ಟು ಈ ಥರ ಮಾಡೋದು ತಪ್ಪು, ಹಾಗೆ ಹೀಗೆ ಅಂದೆ. ನಮ್ಮ ಕೆಳಗಡೆ ಮನೇಲಿದ್ವಿ ಆಗ, ಕೂತ್ಕೊಂಡು ಒಂದು 15 ನಿಮಿಷ 20 ನಿಮಿಷ ಗೋಗರ್ದು ಕಣ್ಣಲ್ಲಿ ನೀರು ಹಾಕಿ ಎಲ್ಲ ಡ್ರಾಮಾಗಳು ಆಯಿತು. ನಮ್ಮ ದುರದೃಷ್ಟ, ನಮ್ಮ ಮನೆಯವರು ಈಗೇನು ಎಲ್ಲದಕ್ಕೂ ಅಡ್ಡಗಾಲು ಹಾಕ್ತಾರೆ. ಅವರು ಬೇಡಮ್ಮ ಬೇಡ, ಅವನು ಗಂಡಸು ಅಳ್ತಾ ಇದ್ದಾನೆ, ಅವ್ನಿಗೇನೋ ತೊಂದರೆ ಆಗುತ್ತೆ, ಅವ್ನಿಗೇನೋ ಫಿಲಮಿಂದ ಬರುತ್ತೆ, ಇದೆಲ್ಲ ಆಗುತ್ತೆ, ಬೇಡಮ್ಮ ಅಂದ್ಬಿಟ್ಟು ನೀ ಸುಮ್ಮನೆ ಇರು ನಂಗೆ ಅಂದ್ಬಿಟ್ಟು ಅವ್ರಿಗೆ ನಾವು ಕೇಸ್ ಹಾಕಲ್ಲ, ನಿಮ್ಮ ಫಿಲಮ್ ನಿಲ್ಲಿಸಲ್ಲ, ನೀವು ಹೋಗಿಪ್ಪ ಮಾಡ್ಕೊಳ್ಳಿಪ್ಪ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು. ಆ ಮನುಷ್ಯ ತುಂಬ ವಿವಾದ ಮಾಡ್ಕೊಂಡಿದ್ದ, ನಿಮಗೆ ಗೊತ್ತಿದೆಯಲ್ಲ. ಈಗ ನಾನು ರೀಸೆಂಟಾಗಿ ನನ್ನ ಸ್ನೇಹಿತೆ ಒಬ್ಳದು ಭಾರಿ ಗಲಾಟೆ ನಡೀತು. ಫಿಲಮು ರಿಲೀಸ್ ಆಯಿತು, ಭಾರಿ ಗಲಾಟೆಗಳಾಯಿತು, ಕೇಸ್ಗಳಾಯಿತು, ಎಲ್ಲ ಆಯಿತು. ರೀಸೆಂಟಾಗಿ ಬಂದಿರೋ ಲೇಟೆಸ್ಟ್ ಫಿಲಮ್ ಅವ್ರದ್ದು. ಅವರೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿ ಏನು ನಿಮ್ಮದು ಆಯ್ತಂತೆ ಹೀಗೆ ಗಲಾಟೆ ಅಂದರು. ನಾವು ಸ್ನೇಹಿತರು ಮಾತಾಡ್ಕೊಂಡು ಹೇಳಿದೆ. ಅದನ್ನ ಅವ್ರಿಗೆ ಹೋಗಿ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ಅವ್ರಿಗೆ ಹಳೇದೆಲ್ಲ ಮರ್ತೋಗಿದೆ, ನಾನು ಬಂದು ಕಾಲಿಡ್ಕೊಂಡಿದ್ದು ಮರ್ತೋಗಿದೆ, ಎಲ್ಲ ಮರ್ತೋಗಿದೆ. ಬಿಡ್ರಿ ಅವ್ರೇನೋ ಹೇಳ್ಕೊತಾರೆ, ಅದೆಲ್ಲ ಸುಳ್ಳು, ಹಾಗೆ ಹೀಗೆ ಅಂದ್ರಂತೆ. ಬಟ್ ಅವ್ರಿಗೆ ಅನ್ಯಾಯ ಮಾಡಿದ್ರಲ್ಲ, ಅವ್ರು ಕೋರ್ಟ್ ಕೇಳೋದು ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಜಾಡಿಸ್ಬಿಟ್ಟಿದ್ದಾರೆ. ನಾನು ಎಲ್ಲ ಒಂದು ಸರ್ಕಾರಿ ಅಧಿಕಾರಿ, ಕೋರ್ಟ್ಗೆ ಹೋಗ್ಬೇಕು ಅಂದರು, ಅಲ್ಲಿ ನಿಂತ್ಕೋಬೇಕು ಅಂದರು, ಎಲ್ಲದಕ್ಕೂ ಸಪೋರ್ಟ್ ಬೇಕು. ನಮ್ಮ ಮನೇಲಿ ತುಂಬ ಅವರು ಸೌಮ್ಯ ಸ್ವಭಾವದವರು. ಅವ್ರೇನು ಅಂದರೆ ನ್ಯಾಯ ಒಂಥರ ಈ ಥರದ್ದೆಲ್ಲ ಇಷ್ಟಪಡಲ್ಲ. ಅವರು ವಿವಾದಗಳಿಗೆ ಹೋಗೋದು ಇಷ್ಟಪಡಲ್ಲ. ನಾನು ಅವರು ಎಂಟೈರ್ಲಿ ಸ್ವಭಾವನೇ ಬೇರೆ. ನಾನು ನ್ಯಾಯ ಅಂತೀನಿ, ಅವರು ಅದನ್ನು ಎಲ್ಲಿ ಹಿತಾಮಿತ ಅಂತಾರೆ. ಅವರು ಒಂಥರ ಧರ್ಮ ಕರ್ಮ ಸಂಯೋಗ ಅದು ಹೀಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಥರ ಮಾಡಿ ಆತ ತಪ್ಪಿಸ್ಕೊಂಡ್ಬಿಟ್ರು. ಆಯಿತಾ, ಈತ ಹೊಟ್ಟೋಯ್ತು, ನನಗೆ ಶಾಂತಲ್ಲ ಹೊಟ್ಟೋಯ್ತು. ಸತ್ಯ ಎನ್ಲವು ಈ ಥರ ಮೋಸ ಆಗೋಯ್ತು. ಗೊತ್ತಿಲ್ಲದೆ ಇನ್ನೂ ಎಷ್ಟು ಆಗಿದೆ. ಅದು ಯಾರೋ ಕಿವಿಲಿ ಹೇಳಿರೋದು ನನಗೆ ಗೊತ್ತಿಲ್ಲ. ನಂದು ಆಗಂತುಕರು ಕತೆ, ಪೊಲಿಟಿಕಲ್ ಸ್ಟೋರಿ, ಲೀಗಲ್ ಪ್ರೈಸ್ ಬಂದಿರೋ ಕತೆ. ಅದು ಯಾವುದೋ ಒಂದು ಯಾರೋ ಉತ್ತರ ಕರ್ನಾಟಕದವರೊಬ್ಬರು ಅದೇ ಫಿಲಮ್ ಅದಕ್ಕೆ ಕಥೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಬಂತು. ನಾನು ಅವ್ರನ್ನ ಸಂಪರ್ಕಿಸೋಕ್ಕಾಗಲಿಲ್ಲ. ಅವ್ರ ಮಧ್ಯೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾರಲ್ಲ, ನಾನು ಏನು ಮಾಡಲಿ? ನಾನು ಹೇಗೆ ನಂದು ಅಂತ ಪ್ರೂವ್ ಮಾಡೋಕ್ಕಾಗತ್ತೆ? ಎಲ್ಲ ಹೀಗೆ ಆದರೆ ಏನಾಗುತ್ತೆ ಗೊತ್ತಾ? ಕೆಲವ್ರು ಇರ್ತಾರೆ ನಮ್ಗೆ ಆಗೋರು ಆಗದೇ ಇರೋರು, ಈ ಸಮಾಜದಲ್ಲಿ ಬೇಕಾದ ಜನ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅಯ್ಯೋ ಎಲ್ಲ ಹೀಗೆ ಹೇಳ್ತಾರಪ್ಪ ಇವರು, ಎಲ್ಲ ಹೀಗೆ ಮಾಡ್ತಾರೆ, ನನ್ನಲ್ಲೇ ಡಿಫೆಕ್ಟ್ ಹುಡುಕ್ಬಿಡ್ತಾರೆ, ನನ್ನ ಬಗ್ಗೆನೇ ಅಪಪ್ರಚಾರ ಮಾಡಿಬಿಡ್ತಾರೆ, ನನ್ನೇ ಕೆಟ್ಟವ್ರು ಮಾಡ್ತಾರೆ. ನನಗೆ ಅದೊಂದು ದುಃಖ, ಯಾಕೆ ಈ ಥರ ಮಾಡ್ತಾರೆ ಅಂತ. ಅವ್ರು ಏನು ತಿಳ್ಕೊಳ್ಳಲ್ಲ, ಏನು ನಿಜ ಯಾವುದು ಸುಳ್ಳು ಯಾವುದು ತಿಳ್ಕೊಳ್ಳಲ್ಲ. ನಾವು ನೇರವಾಗಿ ಮಾತಾಡೋದೇ ತಪ್ಪು. ನಾನು ಹೇಳಿದ್ನಲ್ಲ, ನೇರವಾಗಿ ಮಾತಾಡಲೇಬಾರ್ದು. ಪಾಲಿಶ್ ಹೊಡ್ಕೊಂಡು ಬಕೆಟ್ ಹೊಡ್ಕೊಂಡು ಅಲ್ಲಲ್ಲಿ ಪ್ರಶಸ್ತಿ ಹೊಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಅವಕಾಶವಾದಿಯಾಗಿ ಇರಬೇಕು. ಬಟ್ ನನಗದು ಸ್ವಭಾವದಲ್ಲಿ ಬಂದಿಲ್ಲ. ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಬೇಜಾರಾಗಿ ಹೇಳ್ತಾ ಇದ್ದೀನಿ. ನನಗೆ ಅನ್ಯಾಯ ಆಗಿದೆ. ನಾನು ಅಷ್ಟು ಕಷ್ಟಪಟ್ಟು ಎಲ್ಲಕ್ಕಿಂತ ನಾನು 400 ಕಿಲೋಮೀಟ್ರಷ್ಟು ಓಡಾಡಿದ್ದೀನಿ. ಗಂಡ ಮಕ್ಕಳು ಬಿಟ್ಟು ಮಗುನ ಬಿಟ್ಟು ಆಫೀಸಿಂದ ಒಂದು 4 ತಿಂಗಳು ಟೂರ್ ಹೊಡೆದಿದ್ದೀನಲ್ಲ, ಇಡೀ ಬೆಂಗಳೂರೆಲ್ಲ. ಇನ್ನೆಷ್ಟು ಚೆನ್ನಾಗಿದೆ ಅಲ್ಲಿ. ಸಿನಿಮಾದಲ್ಲಿ ಬಿಡಿ ಏನೇನೋ ಅಸಹ್ಯ, ಅವ್ರೇನೋ ಬಸವಣ್ಣನ ವೇಷ ಹಾಕ್ಕೊಂಡು ಪಿ ಊದ್ಕೊಂಡು ಆ ಥರ ಎಲ್ಲ ಮಾಡಿಲ್ಲ. ನಂದು ಬೇರೆ ಥರ ಡಿಗ್ನಿಫೈಡ್ ಸೈಂಟಿಫಿಕ್ ಮೆಥಡ್ ಅದು. ಆಮೇಲೆ ಪ್ರತಿಯೊಬ್ಬ ಮನೆಗೆ ಹೋದಾಗ ಅವರವರ ಹೇಗೆ ಒಂದು ಅವರ ಸ್ವಭಾವಗಳು, ಮನುಷ್ಯರ ಸ್ವಭಾವಗಳು, ಅದು ಒಂದು ಸಾಮಾಜಿಕ ಕಾದಂಬರಿ ಆ ಥರ ಇತ್ತು. ಇವನ್ನೇನೋ ಬಳಸ್ಕೊಂಡ್ರು. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಕೆಲವರು ಅನುಮಾನಿಸಿದ್ರು, ಅವ್ರಿಗೆ ಉತ್ತರ ಹೇಳ್ತಾ ಇದ್ದೀನಿ. ಶಾಂತಲೆ ಬಗ್ಗೆ ನನ್ನ ಹೆಸರೇ ಎದ್ದೇ ಮಾತಾಡೋರು ಇದ್ದಾರೆ. ಏನು ಅವ್ರಿಗೇ ಗೊತ್ತಿದೆ ಎಲ್ಲ ಅನ್ನೋ ಥರ. ಅವ್ರಿಗೆ ಗೊತ್ತಿದ್ರೆ ಪುಟ್ಟಣ್ಣಂಗೂ ನನಗೂ ನೇರ ಇರೋ ಸಂಪರ್ಕ, ನಮಗಿರೋ ಒಂದು ಆತ್ಮೀಯ ಬಾಂಧವ್ಯ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಒಬ್ಬರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮುಖಗಳಿರುತ್ತೆ ಬೇರೆ ಬೇರೆ. ಅದರಲ್ಲಿ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು. ನೃತ್ಯ ಸರಸ್ವತಿ ಬಗ್ಗೆ ಮತ್ತು ಆ ಕಾವ್ಯ ಬಿಡಿ, ಅದೇನೋ ಅದು ಅವ್ರದ್ದು ಅದೇ ಜಾಹಿಮಾನ ನಡ್ಕೊಂಡು ಹೋಗುತ್ತೆ. ಮತ್ತು ಇನ್ನೊಂದು ಯಾವುದು ಹೇಳಿದ್ನಲ್ಲಪ್ಪ, ಈಗ ಸತ್ಯ ಇಲ್ಲವು. ಈ ಥರ ತುಂಬ ಭಯ ಆಗುತ್ತೆ ಯಾರಿಗೂ ಹೇಳೋಕ್ಕೆ, ಕತೆಗಳು ಹೇಳೋಕ್ಕೆ. ಕಾದಂಬರಿಗಳು ಬರಿತೀವಲ್ಲ, ಯಾರ್ಯಾರು ಯಾವ್ಯಾವ ಲೈನ್ ಎತ್ಕೊಂಡು ಏನು ಮಾಡ್ಬಿಡ್ತಾರೋ, ಯಾಕಪ್ಪ ಬರಿಬೇಕು ಅಂತ ಅನ್ಸುತ್ತೆ. ನಾವು ಕಷ್ಟಪಟ್ಟು ಬರಿತೀವಿ. ಬಹುಶಃ ಲೇಖಕರಿಗೆ ದೊಡ್ಡ ದೊಡ್ಡ ದುರಾದೃಷ್ಟ ಅಂದರೆ ಇದೆ ಅನ್ಸತ್ತಲ್ವಾ? ಕತೆ ಕದ್ಬಿಟ್ಟು ಇದು ಮಾಡೋದು ತುಂಬಾ ತಪ್ಪು, ತುಂಬಾ ತಪ್ಪು. ಅದು ಹೌದೌದು, ಕೃತಿ ಚೌರ್ಯ ಅನ್ನೋದೇ ತುಂಬಾ ತಪ್ಪು. ನಾ ಹೇಳಿದ್ನಲ್ಲ, ಅವ್ರಿಗೆ ಒಳ್ಳೆ ಕತೆಗಳು ಬೇಕಾದ್ರೆ ನಮ್ಮಲ್ಲಿ ಎಷ್ಟು ಒಳ್ಳೆ ಲೇಖಕರಿದ್ದಾರೆ. ಹೊಸೊಬ್ಬರು ಎಷ್ಟು ಚೆನ್ನಾಗಿ ಬರೀತಾರೆ. ಹಳೇದು ತುಂಬ ಕಾದಂಬರಿ ಅಂತ ತೂಕವಾಗಿರೋದು ಮಾಡಿ ಹೆಚ್ಚು ಕಾಲ ನಿಲ್ಲುತ್ತೆ, ಗೊತ್ತಾಯ್ತಾ?
ಒಂದೇ ಥರ ಒಂದು ಫಾರ್ಮುಲಾ ಗೆದ್ದರೆ ಅದನ್ನೇ ಹಿಡ್ಕೊಂಡು ಜೋತು ಬಿದ್ಕೊಂಡು ಹೊಟ್ಟೋಗೋದು, ಅದೇ ಫಾರ್ಮುಲಾಗಳು. ಆಮೇಲೆ ಈಗ ನಮ್ಮ ರೈತರು ಒಂದರಲ್ಲಿ ಯಾವುದೋ ಲಾಭ ಬಂದರೆ ಅದೇ ಬೆಳೆ ಬೆಳೀತಾರೆ, ಆಮೇಲೆ ಟೊಮೊಟೊನೆಲ್ಲ ರಸ್ತೆಗೆ ಸುರಿತಾರೆ, ಇದೆಲ್ಲ ಮಾಡ್ತಾರೆ. ಅದು ಮಾಡಬಾರ್ದು. ಯಾವತ್ತೂ ವೈವಿಧ್ಯತೆಯನ್ನು ಇಟ್ಕೊಳ್ಳೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಮತ್ತು ಬೆಳೆಗಳಲ್ಲೂ ಅಷ್ಟೇ ವೈವಿಧ್ಯ ಬೆಳೆ ಹಾಕಿದ್ರೆ ಒಂದು ಲಾಭ ಒಂದು ನಷ್ಟ ಹೇಗೋ ಸಮತೂಗಿಸ್ಕೊಂಡು ಹೋಗುತ್ತೆ. ಹಾಗೆ ಕೂಡ ಕತೆಗಳಲ್ಲೂ ಅಷ್ಟೇ ಅವರು ಒಳ್ಳೆ ಗಟ್ಟಿ ಕಥೆಯನ್ನು ಆರಿಸ್ಕೋಬೇಕು. ಗಟ್ಟಿ ಕಥೆನೇ ಎಲ್ಲ ಹಳೆಯ ಫಿಲಮ್ ಎಲ್ಲ ಮರೆಯೋಕ್ಕಾಗತ್ತಾ? ಪುಟ್ಟಣ್ಣ ಅವ್ರದ್ದು ಒಂದೊಂದು, ಶರಪಂಜರ ಅವರು, ನೀವು ತ್ರಿವೇಣಿದು ಹೇಳಿದ್ರಿ, ಎಷ್ಟೊಂದು ಒಳ್ಳೊಳ್ಳೆ ಕಥೆಗಳು, ವಾಣಿ ಅವ್ರದ್ದು, MK ಇಂದ್ರ ಅವ್ರದ್ದು, ಅವರೆಲ್ಲ ಎಂಥ ಸುಮ್ಮನೆನ ಅವರೆಲ್ಲ ಎಂತೆಂಥ ಸಾಧನೆ ಮಾಡಿ ಎಷ್ಟು ಬರ್ದಿದ್ದಾರೆ ಅಂಥವ್ರದ್ದು. ಅಂಥದ್ದು ಆರಿಸ್ಕೋಬೇಕು. ಮತ್ತೆ ನಾನು ಹೇಳ್ತೀನಿ, ಹೊಸ ದಿನಗಳು ಆ ಹಳೆಯ ಒಂದು ಸೊಗಡನ್ನು ಪಡ್ಕೊಂಡು ಬರಬೇಕು, ಮರುಜೀವ ಪಡ್ಕೊಂಡು ಬರಬೇಕು. ಅವಾಗ ನಿಜವಾಗ್ಲೂ ಒಳ್ಳೆಯ ದಿನಗಳು ಬರುತ್ತೆ. ಸಿನಿಮಾ ಕ್ಷೇತ್ರಕ್ಕೂ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಫ್ಯಾಮಿಲಿ ಪೀಪಲ್ ಎಲ್ಲ ಹೋಗಿ ನೋಡ್ತಾರೆ, ಕುಟುಂಬದವ್ರು ಹೋಗಿ ನೋಡ್ತಾರೆ. ಯಾಕೆ ನಮ್ಮ ಕತೆ ಅಲ್ಲಿರುತ್ತೆ. ನೀವು ಯಾವುದೋ ಯುದ್ಧ ಫೈಟಿಂಗು ಅದು ಇದು ಅದು ತೋರಿಸಿದ್ರೆ ನಮಗೂ ಅದಕ್ಕೂ ಕನೆಕ್ಟ್ ಆಗಲ್ಲ. ನಮಗೆ ಕನೆಕ್ಟ್ ಆಗಬೇಕಾದ್ರೆ ನಮ್ಮದೇ ಕತೆ ಇರಬೇಕು, ನಮ್ಮದೇ ರಕ್ತ, ನಮ್ಮದೇ ಸ್ಪಂದನ, ನಮ್ಮ ಪಾತ್ರಗಳು, ನಮ್ಮ ಮನೆಯವರು ಇರಬೇಕು, ನಮ್ಮ ಭಾವನೆಗಳಿರಬೇಕು. ಎಲ್ಲರೂ ನನಗೆ ಒಂದು ಬೆಂಬಲವಾಗಿದ್ದಾರೆ. ನಮ್ಮ ಮನೆಯವರು ಎಲ್ಲ ಹೇಳೋದನ್ನೆಲ್ಲ ಬರಿತಾ ಇದ್ದಾರೆ. SV ಕೃಷ್ಣ ಶರ್ಮಾ ಅಂತ, ಅವ್ರ ನಾಟಕ ಮತ್ತು ನಟರು ಮತ್ತು ನಾಟಕಕಾರರು, ಇಸ್ರೋದಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಸ್ವಲ್ಪ ಓದು ಬರಹ ಅವ್ರಿಗೆ ಅಭ್ಯಾಸ. ನನ್ನ ಮಕ್ಕಳು, ನನ್ನ ದೊಡ್ಡ ಮಕ್ಕಳ ಬಗ್ಗೆ ಹೇಳಿಲ್ಲ. ನಿಮ್ಮ ಮಕ್ಕಳು ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ದೊಡ್ಡ ಮಗ ವಿಪ್ರೋನಲ್ಲಿ ಎಕ್ಸಿಕ್ಯೂಟಿವ್ ಪಾರ್ಟ್ನರ್ ಆಗಿದ್ದಾನೆ. ಅವನು ಚಿಕ್ಕ ವಯಸ್ಸಿಂದ 9ನೇ ಕ್ಲಾಸಲ್ಲಿ ಇರುವಾಗಿಂದ ಕನ್ನಡದಲ್ಲಿ ಬರೀತಿದ್ದ ಪದ್ಯಗಳೆಲ್ಲ. ಆಮೇಲಿಂದ ಇಂಜಿನಿಯರಿಂಗ್ ಹೋಗೋದಕ್ಕೆ ಇಂಗ್ಲೀಷಲ್ಲಿ ಶುರು ಮಾಡ್ಕೊಂಬಿಟ್ಟ, ಬ್ಲಾಗ್ ರೈಟರ್ ಆದ. ನನಗೇ ಗೊತ್ತಿಲ್ಲ. ಅವನು ಆಮೇಲೆ ವಿದೇಶಕ್ಕೆ ಅಮೇರಿಕಾದಲ್ಲಿ MS ಮಾಡ್ಕೊಂಡು ಬಂದ. ಆಮೇಲೆ ಆಸ್ಟ್ರೇಲಿಯಾದಿದ್ದ, ಲಂಡನ್ನಲ್ಲಿದ್ದ. ಅವನು IT ವಿಷಯಗಳ ಬಗ್ಗೆ, ತಾಂತ್ರಿಕವಾದ ವಿಷಯಗಳ ಬಗ್ಗೆ ಪುಸ್ತಕಗಳು ಬರೀತಾನೆ. ಓಕೆ. ಅವೊಂದು 7 ಪುಸ್ತಕವೂ ಕೂಡ, 1 ಪುಸ್ತಕ ಮಾತ್ರ UK-ನವ್ರು ಮಾಡಿದ್ದಾರೆ, ಇನ್ನು 6 ಪುಸ್ತಕ ಅಮೇರಿಕಾದವ್ರು ಮಾಡಿದ್ದಾರೆ. ಅವನು ಒಳ್ಳೆ ಈಗ AI ಬಗ್ಗೆ ಬರೆದಿದ್ದಾನೆ. ಅವನು IT ಕ್ಷೇತ್ರದ ಬಗ್ಗೆ ಪುಸ್ತಕಗಳು ಬರೀತಾನೆ. ಅವನು ಚಿಕ್ಕವನು ಮೈಂಡ್ ಟ್ರೀನಲ್ಲಿದ್ದಾನೆ, ಕೆಲಸದಲ್ಲಿದ್ದಾನೆ. ಅವನು ಮದುವೆ ಇಲ್ಲ ಇನ್ನೂ. ಆಮೇಲೆ ನಮ್ಮದು ಸ್ವಲ್ಪ ತೋಟಗಾರಿಕೆಯೂ ಹವ್ಯಾಸ. ನಮ್ಮ ಮನೆಯವರು, ನಮ್ಮ ಮಗ ಎಲ್ಲರಿಗೂ ತೋಟ ಇಷ್ಟ, ತೋಟಗಾರಿಕೆಯೂ ಹವ್ಯಾಸ. ನನಗೆ 2 ಮೊಮ್ಮಕ್ಕಳಿದ್ದಾರೆ. ಒಬ್ಬಳು ಮೊಮ್ಮಗಳು ಅನಘ ಅಂತ, ಈ ಸಲ ICSE-ನಲ್ಲಿ ಡಿಸ್ಟಿಂಕ್ಷನ್ನು 98% ತಗೊಂಡು ಭಾಳ, ಅವಳು ಒಳ್ಳೆ ಚೆಸ್ ಪ್ಲೇಯರು. ತುಂಬ ಅವಳಿಗೆ ಚೆಸ್ಸು ಇದೆಲ್ಲ ಇಷ್ಟ. ಅವಳು ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಪ್ರೈಸ್ ಚಾಂಪಿಯನ್ ಅವಳು. ಅದಕ್ಕಿಂತ ವಿಶೇಷ ಅಂದರೆ ಅವಳ ತಮ್ಮ ಈಗ 10 ವರ್ಷ ಅವನಿಗೆ. ಅವನು ಒಂಥರ ಚೈಲ್ಡ್ ಪ್ರಾಡಿಜಿ ಇದ್ದಾಗೆ. 3-4 ವರ್ಷ ಇದ್ದಾಗೆ 198 ದೇಶಗಳದು ರಾಜ್ಯಗಳು, ಇದು ಕ್ಯಾಪಿಟಲ್ಸ್ ಹೇಳೋನು. ನೀವು ಏನಾದರೂ ತಿರುಗಿಸ್ಮರಗಿಸಿ ಏನು ಹೇಳಿ, ಗಟ್ಟು ಮಾಡಿದ್ದಲ್ಲ, ನಿಂತುಬಿಟ್ಟಿದೆ ಮೆಡ್ಲಲ್ಲಿ. ಅವ್ನು ನೀವೇನಾದ್ರು ಹೇಳಿ ಅದನ್ನು ಹೇಳ್ತಾ ಇದ್ದ. 3-4 ವರ್ಷದ ಹುಡುಗನೇ ಹೇಳ್ತಾ ಇದ್ದ. ಆಮೇಲೆ ಅಲ್ಲಿ ಇದರಿಂದ ಬಂದ, ಲಂಡನ್ಗೆ ಬಂದಾಗ ಇಲ್ಲಿ ಬಂದು ಏನೇನೋ ಸ್ವಲ್ಪ ಆಟ ಆಡ್ತಿದ್ದ. ಚೆಸ್ ಕಡೆ ಅಕ್ಕ ಆಡ್ತಿದ್ಲಲ್ಲ, ಒಲು ಬಂತು. ಈಗ ಅವನು ಎಷ್ಟು ಸಾಧನೆ ಮಾಡ್ತಾ ಇದ್ದಾನೆ ಅಂದರೆ, ದಿನಕ್ಕೆ 8 ಅವರು ಹೋಮ್ವರ್ಕ್ ಮಾಡ್ತಾನೆ. ಆನ್ಲೈನ್ ಟೀಚಿಂಗು, ಆನ್ಲೈನ್ ತಗೋತಾ ಇದ್ದಾನೆ. ಸ್ಕೂಲ್ಗೆ ಹೋಗ್ತಾ ಇಲ್ಲ 4 ವರ್ಷದಿಂದ. ಪೂರ್ತಿ ಇದನ್ನೇ ತೊಗೊಂಡ್ಬಿಟ್ಟಿದ್ದಾನೆ. ಇಂಡಿಯಾ ದೇಶದಲ್ಲಿರೋ ಎಲ್ಲ ರಾಜ್ಯಗಳಲ್ಲಿ 200 ಆಟದಲ್ಲಿ ಫಸ್ಟ್ ಬಂದಿಯಾನೆ, ಅವನು ಗೆದ್ದಿಯಾನೆ. ಅವನು 2nd ಪ್ಲೇಸ್ ಫಾರ್ ಇಂಡಿಯಾ, ಅವನು ರನ್ನರ್ ಅಪ್, ಅವನಿಗೆ ಸಿಲ್ವರ್ ಮೆಡಲ್ ಬಂದಿದೆ. ಆಮೇಲೆ ಇವಾಗ ಇಂಟರ್ನ್ಯಾಷನಲ್ ಇದಕ್ಕೆ ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿ ಜಾರ್ಜಿಯಾದಲ್ಲಿ ಇದ್ದಾನೆ. ಇವತ್ತು ಆಟ ಆಡ್ತಾ ಇದ್ದಾನೆ. ನಮ್ಮ ಮಗ ಕರ್ಕೊಂಡು ಹೋಗಿದ್ದಾನೆ. ನೆಕ್ಸ್ಟು ಶ್ರೀಲಂಕಾಗೆ ಹೋಗ್ತಾನೆ, ಆಮೇಲೆ ಚೈನಾಗೆ ಹೋಗ್ತಾನೆ. ಅವನು ಅವ್ರ ಬದುಕನ್ನ ಆ ಕಡೆ ರೂಪಿಸ್ಕೊಳ್ಳೋ ಒಂದು ಏನೋ ಆಸೆ. ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು. ಹೆಸರನ್ನ ಹೇಳಿಲ್ಲ. ಮೊಮ್ಮಗಳು ಅನಘ ಹೇಳಿದ್ರಿ. ಮೊಮ್ಮಗ ಆದ್ವಿಕ್. ಓಕೆ. ಮಗನ ಹೆಸರು ಅಭಿನವ್. ಚಿಕ್ಕ ಮಗನ ಹೆಸರು ಅನುರೂಪ್ ಮೈಂಡ್ ಟ್ರೀನಲ್ಲಿದ್ದಾನೆ. ಅನುರೂಪ್ ಮೈಂಡ್ ಟ್ರೀನಲ್ಲಿದ್ದಾನೆ. ಅವನಿನ್ನೂ ಮದುವೆ ಮಾಡ್ಕೊಂಡಿಲ್ಲ. ನಮ್ದು ಇಷ್ಟೇ ಕುಟುಂಬ. ಸಂಧ್ಯಾ ಪತ್ರಿಕೆ ಯಾವಾಗ ಹುಟ್ಕೋತು? ಅದೇ ನಾನು ಬರಿತಾ ಇದ್ದೀನಿ, ಪತ್ರಿಕೆಗಳು ಪಬ್ಲಿಷ್ ಆಗ್ತಾ ಇದೆ. ಎಲ್ಲರೂ ನನ್ನ ಓದುಗರು ಗುರುತಿಸಿದ್ದಾರೆ. ನಿನ್ನೆ ಕೂಡ ಯಾರೋ ಸೌತ್ ಕೆನರಾದವ್ರು ಸಿಕ್ಕಿದ್ರು, ಪಕ್ಕದಲ್ಲಿ ಕೂತಿದ್ದವ್ರು. ಹೇಳ್ತಿ, ಚಿಕ್ಕ ವಯಸ್ಸಿಂದ ನಿಮ್ಮ ಕಾದಂಬರಿಗಳು ಓದ್ಕೊಂಬಂದಿದ್ದೀನಿ ಅಂದರು. ಹೀಗೆ ಎಲ್ಲರಿಗೂ ಗೊತ್ತಾಗಿದೆ ನಂದು. ಆದರೆ ನನಗೆ ನಂದು ಒಂದು ಪತ್ರಿಕೆ ಮಾಡಬೇಕು ಅಂತ ಆಸೆ ಇತ್ತು. ಸಂಧ್ಯಾ ಪತ್ರಿಕೆ ಆನ್ಲೈನ್ ಪತ್ರಿಕೆ. ಆದರೆ ದಿನ ನೋಡಿ ತೆಗೆದು ಎಷ್ಟು ಜನ ಓದಿರ್ತಾರ ಪತ್ರಿಕೆನ. ಸಾಂಸ್ಕೃತಿಕವಾದ್ದೇ ಜಾಸ್ತಿ ಅದರಲ್ಲಿ. ಸಾಹಿತ್ಯ, ಸಂಗೀತ, ನಾಟಕ, ಅದ್ರ ಬಗ್ಗೆ ಎಲ್ಲ ಕತೆ ಅದೆಲ್ಲ ಇರುತ್ತೆ.
ಸಂಧ್ಯಾ ಪತ್ರಿಕೆನ ಈಗ ಕಳೆದ 6-7 ವರ್ಷದಿಂದ ನನ್ನ ಮಗನೇ ಎಲ್ಲ ಮಾಡಿಕೊಟ್ಟ. ನಾನು ಅದನ್ನ ನಡೆಸ್ತಾ ಇದ್ದೀನಿ ಸಂಧ್ಯಾ ಪತ್ರಿಕೆ. ಸೊ ಸಂಧ್ಯಾ ಪತ್ರಿಕೆಗೆ ಜನ ಯಾರಾದ್ರೂ ಬರಿಬೇಕು ಅಂತ ಅಂದ್ರೆ ಯಾರು ಬೇಕಾದ್ರೆ ಬರಿಬೋದು. ಫ್ರೀ ಇದು ಏನಪ್ಪಾ ಅಂತಂದ್ರೆ ಸಬ್ಸ್ಕ್ರಿಪ್ಷನ್ ಫ್ರೀ. ಯಾರು ಏನಲ್ಲಿ ಸಬ್ಸ್ಕ್ರಿಪ್ಷನ್ ಇಲ್ಲ, ಯಾರು ಬೇಕಾದ್ರೆ ಬರಿಬೋದು. ಆದರೆ ಬರೆಯೋಕ್ಕೆ ಒಂದು ಯೋಗ್ಯವಾದ ಕೃತಿಗಳನ್ನ ಮಾತ್ರ ಅದು ಪ್ರಕಟಣೆಗೆ ಅರ್ಹವಾಗಿದ್ದರೆ ಅದು ಪ್ರಕಟವಾಗುತ್ತೆ. ನಾನು ಬರೆಯೋ ಎಲ್ಲ ಹೆಚ್ಚು ಕಮ್ಮಿ ನೃತ್ಯ ವಿಮರ್ಶೆಗಳು ಎಲ್ಲ ಇದೆ. ಎಲ್ಲ ಇಲ್ಲ, ಎಲ್ಲ ಅಪ್ಲೋಡ್ ಮಾಡೋದು ತುಂಬ ಕಷ್ಟ, ಕೂತ್ಕೊಂಡು ನನಗೆ ಶ್ರಮ ಆಗುತ್ತಲ್ಲ. ಅಂತೂ ಆ ಪತ್ರಿಕೆ ನನ್ನ ಬಗ್ಗೆ ನೀವು ಅದಲ್ಲಿ ನೋಡಿ ಒಂದ್ಸಲಿ ಪತ್ರಿಕೆಯಲ್ಲಿ. ಅದು ಇಂಗ್ಲೀಷು ಕನ್ನಡ, ಇತ್ತೀಚೆಗೆ ಇಂಗ್ಲೀಷಲ್ಲೂ ಕೂಡ ನಾನು ನರ್ತಕಿನ್.com ಅಲ್ಲಿ ಡ್ಯಾನ್ಸ್ದೆಲ್ಲ ಬರೆದಿದ್ದೀನಿ, ಇಂಗ್ಲೀಷಲ್ಲಿ ಬರೆದಿದ್ದೀನಿ. ಕನ್ನಡದಲ್ಲೇ ಮೇಜರಾಗಿ ಬರೀತಾ ಇರೋದು. ಇವಾಗ ಅಟ್ ಪ್ರೆಸೆಂಟು ನನ್ನ ಸಾಹಿತ್ಯದ ಜೊತೆಗೆ ನೃತ್ಯನೇ ಪ್ರಧಾನವಾಗಿ, ನೃತ್ಯ ವಿಮರ್ಶಕಿಯಾಗಿ ನಾನು ಅನೇಕ ಗುರುಗಳು, ನಾನು ಇದು ಬರೆದಿದ್ದೀನಿ, ನನ್ನ ಕೆಲ ನೃತ್ಯ ಕೃತಿನೂ ಬರ್ಸಿದ್ದಾರೆ ನೃತ್ಯ ಗುರು. ಇವತ್ತಿನ ಒಂದು ಪತ್ರಿಕೋದ್ಯಮದ ಬಗ್ಗೆ ಅಥವಾ ಇವತ್ತು ಬರ್ತಾ ಇರೋ ಒಂದು ಜರ್ನಲಿಸ್ಟ್ಗಳಿಗೆ ನಿಮ್ಮ ಈ ಒಂದು 58 ವರ್ಷದ ಎಕ್ಸ್ಪೀರಿಯನ್ಸ್ ನಲ್ಲಿ ನಿಮಗಾಗಿರುವಂಥ ಈ ಇದ್ರಲ್ಲೆಲ್ಲಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ ಮೈಂಡ್ ಸೆಟ್ನಲ್ಲಿ ಬರ್ಬೇಕು ಇವತ್ತಿನವ್ರೆಲ್ಲ? ಇವತ್ತಿನ ಜರ್ನಲಿಸ್ಟ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಪತ್ರಿಕೆಗಳು ಓದ್ತೀನಷ್ಟೇ, ಅಲ್ಲಿ ಬರೆದಿರೋದು ಓದ್ತೀನಿ. ಅದೇ ನಾನು ವ್ಯಾಕರಣ ದೋಷ, ಸೆಂಟೆನ್ಸ್ಗಳು ಸರಿಗಿರಲ್ಲ, ಆಮೇಲೆ ಕೊಲೆ ನಮ್ಮ ಪ್ರತಿನಿಧಿಯಿಂದ ಅಂತ ಬಂದ್ಬಿಟ್ಟಿರುತ್ತೆ. ಅದೆಲ್ಲ ಹಳೆ ಜೋಕ್ಸ್ ಥರ ಎಷ್ಟೊಂದು ಏನೇನು ಹಾಕಬೇಕು. ಅದು ನಾವು ಈಗ ವಿಮರ್ಶೆ, ಅದು ಅವಸರದ ಸಾಹಿತ್ಯ. ಜರ್ನಲಿಸಮ್ ಈಸ್ ಅವಸರದ ಸಾಹಿತ್ಯ. ಅಲ್ಲಿ ಒಂದು ಶಾಶ್ವತವಾದ ಅದು ತುಂಬ ಅರ್ಜೆಂಟಾಗಿ ಬರಿಬೇಕಲ್ವಾ. 1 ಗಂಟೆಗೆ ಪ್ರಿಂಟ್ ಕೊಟ್ಟೋಗುತ್ತೆ, ಬರಿಬೇಕು, ನ್ಯೂಸ್ ಬರಿಬೇಕು. ನ್ಯೂಸ್ ಅಂದ್ರೇನು? ನ್ಯೂಸ್ ಅಷ್ಟೇ, ಅದರಲ್ಲಿ ರಸ ಇಲ್ಲ, ಗಂಧ ಇಲ್ಲ, ಯಾವ ಭಾವ ಇಲ್ಲ. ಅವರು ವಿಷಯ ಹೇಳಬೇಕಷ್ಟೇ. ಅದನ್ನು ಅವ್ರು ಮಾಡ್ತಾರೆ. ಅವ್ರು ಎಲ್ಲಿಂದ ಟ್ರೈನ್ ಆದರೂ, ಅವ್ರು ಯಾವ ಸ್ಕೂಲಿಂದ ಬಂದರು, ಅವ್ರದ್ದು ಹೇಗಿದೆಯೋ ಸ್ಕೂಲ್, ನಮ್ಗೆ ಅದು ಗೊತ್ತಿಲ್ಲ. ಅದು ನಮ್ಮ ಕಾಲದಲ್ಲಿ ಸ್ವಲ್ಪ ನಮ್ಮ ಕಾಲ ಅಂತ ನಾವು ತುಂಬ ಅಡ್ಗುಲಜ್ಜಿ ಥರ ಮಾತಾಡೋದು ಸರಿ ಹೋಗಲ್ಲ. ಆದರೆ ನಾವು ಸ್ವಲ್ಪ 2 ಸಲ ಓದೋದು, ಸೆಂಟೆನ್ಸ್ ಸರಿಯಾಗಿದೆ ನೋಡೋದು, ಹೇಳೋದು ಕನ್ವೆ ಆಗ್ತಾ ಇದೆಯಾ ನೋಡೋದು, ಆಮೇಲೆ ನಾವು ಏನು ಹೇಳ್ತೀವಿ ಅದು ನಿಷ್ಠರಾಗಿ ಮಾಡೋದು, ಎಕ್ಸಾಜರೇಟ್ ಮಾಡೋದಿಲ್ಲ. ಅಥವಾ ಎಲ್ಲ ನಮ್ಮ ಕಡೆ ತಿರುಗಿ ನೋಡಬೇಕು ಅಂತ ಪತ್ರಿಕೆಗಳಲ್ಲಿ ಟೈಟ್ಲ್ಗಳೇ ಒಂದು ಕೊಟ್ರಿ. ಈಗ ಇದ್ರೊಳಗೆ ಕೊಡ್ತಾರೆ ಯೂಟ್ಯೂಬಲ್ಲಿ, ಟೈಟ್ಲೇ ಒಂದಿರುತ್ತೆ, ಒಳಗೋದ್ರೆ ಅದು ಇರೋದೇ ಇಲ್ಲ. ಆ ಥರ ಎಲ್ಲ ಇರುತ್ತೆ. ಆ ಥರ ಎಲ್ಲ ಇರಲಿಲ್ಲ ಹಿಂದೆಲ್ಲ ನಾವು ಮಾಡಿದಾಗ. ತುಂಬ ನಾನು ನಿಜ ಹೇಳಬೇಕು ಅಂತಂದರೆ, ನಾನು ವಾರ್ತಾ ಇಲಾಖೆ ಒಳಗೆ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ಗಳಿಗೆ ಹೋಗ್ತಾ ಇದ್ವಿ. ವಿಧಾನಸೌಧದಲ್ಲಿ ಪ್ರೆಸ್ ರೂಮ್ ಇತ್ತು. ಮತ್ತು ಮಿನಿಸ್ಟ್ರುಗಳ ಹತ್ರ ಎಲ್ಲ ಇವ್ರನ್ನ ಬೈಟ್ಸ್ ತೊಗೊಳಕ್ಕೆ ಹೋಗೋರು. ನಮ್ಮ ಪತ್ರಿಕಾ ಗುಂಪು ಜೊತೆನೇ ಹೋಗ್ತಾ ಇದ್ದೆ. ನಾನು ಶಿವಮೊಗ್ಗಲ್ಲಿ ಕೆಲಸ ಮಾಡಿದಾಗೂ ಅಷ್ಟೇ, ನಾನು ಸುಮಾರು ಟೂರ್ ಮಾಡ್ತಾ ಇದ್ದೆ. ಈ ಪತ್ರಿಕಾಕರ್ತರನ್ನ ಕರ್ಕೊಂಡು ಹೋದಾಗ ಒಂದು ಪುಟಾಣಿ ಹುಡುಗ ಒಂದು ಪತ್ರಿಕೆ, ಒಂದು ಸುಮಾರು ಪತ್ರಿಕೆ, ಒಳ್ಳೆ ಪತ್ರಿಕೆನೇ ಅಲ್ಲಿಂದ ಇದು ಮಾಡ್ದ. ಆಮೇಲೆ ನಾನು ಅನ್ನೋದು, ನನಗೆ ಮನಸ್ಸೆಲ್ಲ ಸ್ವಲ್ಪ ಸಾಹಿತ್ಯದ ಕಡೆ ತಾನೆ. ಆಮೇಲೆ ಬೆಟ್ಟದ ಜೀವ ಓದಿದ್ದೀರಾ, ಎಷ್ಟು ಚೆನ್ನಾಗಿದೆ ಅಂತಂದೆ. ಹಾಗಂದ್ರೆ ಏನು ಮೇಡಮ್ ಅಂದರು. ಅದಕ್ಕೆ ನಾನು, ಅದು ಕಾದಂಬರಿಪ್ಪ, ಯಾರು ಬರ್ದಿದ್ದಾರೆ? ಹೀಗೆ ನಮ್ಮ ಶಿವರಾಮ್ ಕಾರಂತರು. ಅವ್ರು ಯಾರು ಮೇಡಮ್? ಶಿವರಾಮ್ ಕಾರಂತ ಯಾರು ಮೇಡಮ್ ಅಂದರು. ನಾನು ಹೇಳಿದೆ, ಶಿವರಾಮ್ ಕಾರಂತರದ್ದು ಯಾವುದು ಓದ್ಕೊಂಡಿಲ್ವಾ? ಹಿಂದಿಂದ ಓದಬೇಕಪ್ಪ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ನಾವು ಪರಿಪೂರ್ಣರಾಗೋದು ಹಿಂದಿಂದ ತಿಳ್ಕೊಬೇಕು, ಮುಂದಿಂದು ನೋಡ್ಕೋಬೇಕು, ಎರಡೂ ಮಾಡಬೇಕು. ಅಂದರೆ ಇಲ್ಲ ಮೇಡಮ್, ಅದೆಲ್ಲ ಟೈಮ್ ಇಲ್ಲ. ಯಾರು ಓದ್ತಾರ ಹಳೆ ಕಾದಂಬರಿಗಳೆಲ್ಲ? ಅಲ್ಲಪ್ಪ, ಕುವೆಂಪುನೂ ಓದ್ಕೊಂಡಿಲ್ವೇನಪ್ಪ ನೀನು? ತರಸೂನು ಓದ್ಕೊಂಡಿಲ್ವೇನಪ್ಪ? DVGನೂ ಓದ್ಕೊಂಡಿಲ್ವಾ? ನಾನು ಯಾರ್ದು ಓದ್ಕೊಂಡಿಲ್ಲ. ಮತ್ತು ಇಲ್ಲಿ ಹೇಗಪ್ಪ ಬಂದಿದ್ಯಾ ನೀನು ಜರ್ನಲಿಸಮ್ಮು? ಬಂದೆ, ನಾನು ಪಾಸ್ ಮಾಡಿಬಿಟ್ಟಿದ್ದೀನಲ್ಲ, ಅದೇನು ಪಾಸ್ ಮಾಡಿಬಿಟ್ಟಿದ್ದೀನಿ, ಸೆಲೆಕ್ಷನ್ ಆಗೋಯ್ತು. ಆಮೇಲೆ ನೀನು ಬರೀಬೇಕಾದ್ರೆ ನಿನಗೆ ಅದೆಲ್ಲ ಹೆಲ್ಪ್ ಆಗುತ್ತಪ್ಪ. ಸ್ವಲ್ಪ ಅಭ್ಯಾಸ ಇರಬೇಕು, ಅಧ್ಯಯನ ಇರಬೇಕು, ಅದೆಲ್ಲ ಇರಬೇಕು. ಅಂದರೆ ಮೇಡಮ್ ಔಟ್ಡೇಟ್ ಅದೆಲ್ಲ ಯಾಕೆ ಅಂದ. ಅದೇ ಥರ 3-4 ಜನ ಆಮೇಲೆ ನನಗೆ ಸಿಕ್ಕಿದ್ರು. ಏನು ನಾನು ಮಾತಾಡೋದೇ ಸರಿ ಇಲ್ಲ ಅನ್ನೋದು ನನಗೆ ಅನ್ನಿಸ್ಬಿಡ್ತು. ಅವ್ರಿಗೇನು ಇದು ಮಾಡ್ಕೊಂಡಿಲ್ಲ. ನಾನೇನು ಮಾಡಲಿ, ಇದೇ ಥರ ಅಂದ್ಕೊಂಡೆ. ಮಾತಾಡೋದು ತುಂಬ ಸೂಕ್ಷ್ಮ ವಿಚಾರ. ಇವತ್ತು ನಿಮ್ಮ ಪತ್ರಿಕಾರಂಗ ಇದನ್ನೇ ಇದಲ್ವ ನಮಗೆ. ಆದ್ದರಿಂದ ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಇದೆ. ಆದ್ದರಿಂದ ಆ ತತ್ವಕ್ಕೆ ಇಂಪಾರ್ಟೆನ್ಸ್ ಇದೆ. ಅಲ್ಲಿ ಇದ್ದುಬಿಟ್ರೆ ಸಾಕು ಅಂತಲ್ಲ, ಅಲ್ಲಿ ಸ್ವಲ್ಪ ಸತ್ವ ಬೆಳೆಸ್ಕೋಬೇಕು. ಅವರು ಹುಡುಗರು ಚೆನ್ನಾಗಿ ಓದ್ಕೋಬೇಕು. ಆಮೇಲೆ ಏನು ಬರಿತಿದ್ದೀವಿ ನೋಡಬೇಕು. ಬೇರೆ ಪತ್ರಿಕೆಯಲ್ಲಿ ಏನು ಬರ್ತೀವಿ, ಈ ಪತ್ರಿಕೆಯಲ್ಲಿ ಕಂಪೇರ್ ಮಾಡ್ಕೋಬೇಕು. ಕರೆಕ್ಟ್, ಅವ್ರು ಹೇಗೆ ಬರ್ದಿದ್ದಾರೆ, ನಾವು ಹೇಗೆ ಬರ್ದಿದ್ದೀವಿ, ಹೇಗೆ ಬರಿಬೋದಿತ್ತು ಅಂತ. ನೀವು ಅದನ್ನು ಬರೀ ಉದ್ಯೋಗವಾಗಿ ಸ್ವೀಕರಿಸ್ಬಾರ್ದು, ಅಥವಾ ಬೇರೆ ಏನೋ ಮೀನ್ಸ್ ಇಟ್ಕೊಂಡು ಯೋಚನೆ ಮಾಡಬಾರ್ದು. ಭಾಳ ಜರ್ನಲಿಸ್ಟ್ಗಳಾದವರು ಅವರು ಸರಿಯಾಗಿ ಕೂಲಂಕಷವಾಗಿ ನೋಡಬೇಕು. ಆರ್ಟಿಕಲ್ಲು ಯಾವ್ದು ಹಾಕ್ಬೇಕಾದ್ರೆ ಎಡಿಟ್ ಏನು ಮಾಡಬೇಕು, ಯಾವುದೋ ಹೊಟ್ಟೋಗ್ಬಿಡುತ್ತೆ, ಆಮೇಲೆ ನಾಳೆ ಡೇಂಜರ್ ಅದು, ಹಾಗೆಲ್ಲ ತುಂಬ ಆಭಾಸ ಆಗಿಬಿಡುತ್ತೆ. ಇದೆಲ್ಲನೂ ಪಾಠಗಳು ಮಾಡ್ತಾರಲ್ಲೆಲ್ಲ. ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ,
ನಾನೇನು ಪಾಠ ಮಾಡೋದು ಬೇಕಾಗಿಲ್ಲ, ನಾನು ಜನರಲ್ ಆಗಿ ಅಂದ್ಕೊಳ್ಳೋದು ಯಾಕೆಂದರೆ ಇನ್ನು ಸ್ವಲ್ಪ ತಯಾರಿ ಬೇಕಪ್ಪ, ಹೌದು. ಇನ್ನು ಸ್ವಲ್ಪ ಅವರು ಬೆಳೆಸ್ಕೋಬೇಕು, ಅವರು ವಸ್ತು ಒಂದು ಸಂಗ್ರಹ ಮಾಡ್ಕೋಬೇಕು ಅನಿಸುತ್ತೆ. ನೃತ್ಯ ಸರಸ್ವತಿ ಪುಸ್ತಕನ ಇವ್ರು ಪಬ್ಲಿಷ್ ಮಾಡಿರೋದು, ಮೈಸೂರು ನೃತ್ಯ ಭಾರತಿ ಪ್ರಕಾಶನದವರು, ಶ್ರೀನಿವಾಸ್ ಅಂತ. ಅವ್ರು ನನ್ನ ಹತ್ರನೇ ಕೊಟ್ಟಿದ್ದಾರೆ. ಯಾಕೆ ನಿಮಗೆ ಸಂಪರ್ಕ ಜಾಸ್ತಿ ಇದೆ, ನೀವು ನನ್ನ ಹತ್ರನೇ ಸಿಗತ್ತೆ. ನನ್ನ ಫೋನ್ ನಂಬರು ಅಡ್ರೆಸ್ಸು ಕೊಟ್ಟರೆ ಯಾರಾದರೂ ಕೇಳಿದ್ರೆ ನಾನು ಕಳಿಸ್ಕೊಡ್ತೀನಿ. ಓಕೆ. ಹೌದು. ನಮ್ಮ ಚಾನೆಲ್ಗೆ ಯಾರು ಬರ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಅಂತ ಹೇಳ್ಬೋದು, ಇದನ್ನ ನೀವು ಓಪನ್ ಮಾಡಿದ್ರೆ. ರಘುರಾಮ್ ಅವರು ಕೇಬಲಲ್ಲಿ ಕೆಲಸ ಮಾಡ್ತಾ ಇರೋ ಸಣ್ಣ ಹುಡುಗನಿಂದ ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡ್ ಮುದ್ದು ಮುಖದ ಹುಡುಗ ಮಾತು ಎಷ್ಟು ನಿರರ್ಗಳವಾಗಿ ಮಾತಾಡೋರು ಅಂದರೆ, ನಾವು ಆವಾಗಲೇ ಬಹುಶಃ ಇಲ್ಲಿ ಯಡಿಯೂರ ಹತ್ರ ಇತ್ತು ಅಂತ ಕಾಣುತ್ತೆ. ಆವಾಗ ಆ ಕಾಲದಿಂದ ನಾವೆಲ್ಲ ಫಾಲೋ ಮಾಡ್ತಾ ಇರ್ತೀವಿ, ಕಣ್ಣು ಕಿವಿ ಎಲ್ಲ ತೆರೆದಿಟ್ಕೊಂಡಿರ್ತೀವಿ, ಪ್ರತಿಯೊಂದನ್ನು ಗಮನಿಸಿದ್ವಿ. ಆಗಿಂದ ಅವ್ರ ಬೆಳವಣಿಗೆ ನೋಡ್ಕೊಂಡು ಬಂದಿದ್ದೀನಿ. ಇವಾಗಂತೂ ಎಷ್ಟೊಂದು ಮಾಡ್ತಾ ಇದ್ದಾರೆ ಸೀರೀಸ್ ಎಲ್ಲ, ನಮ್ಮ ಸಾಹಿತ್ಯ ಮಾಡ್ತಾರೆ, ಪ್ರತಿಯೊಂದು ವಿಷಯಗಳು ಮಾಡ್ತಾರೆ, ಸಿನಿಮಾದವ್ರದ್ದು ಮಾಡ್ತಾರೆ. ತುಂಬ ಸಹೃದಯವಾಗಿ ಭಾಳ ಚೆನ್ನಾಗಿ, ಮತ್ತು ಜನಗಳಿಗೆ ಏನು ಪ್ರಶ್ನೆ ಇರುತ್ತೆ ಅದನ್ನು ಅರ್ಥಕೊಂಡು ಕೇಳ್ತಾರೆ. ನಂಗೆ ತುಂಬ ಸಂತೋಷ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಇವ್ರದ್ದು ಯಾವುದೋ ಒಂದು ಮೆಚ್ಕೊಂಡು ಅದ್ರೊಳಗೆ ಏನೋ ಒಂದು ಇತ್ತು ಕರೆಕ್ಷನ್ನು ಏನೋ ಅದನ್ನು ಹಾಕಿದೆ. ಅವ್ರು ನನ್ನನ್ನು ಗಮನಿಸಿದ್ದಾರೆ. ಹೌದು, ನನಗೆ ಆಶ್ಚರ್ಯ. ಇಲ್ದರೆ ನನಗೆ ನಮ್ಮ ಸಾಹಿತ್ಯದವ್ರನ್ನ ಗಮನಿಸೋದು ಕಡಿಮೆ. ಹಾಗೇನೂ ಇಲ್ಲ, ಸಾಹಿತ್ಯ ಕ್ಷೇತ್ರದಲ್ಲೇ ಸಾಧಕರು ಜಾಸ್ತಿ ಇರೋದು. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ತುಂಬಾ ತಿಳ್ಕೊಂಡೆ. ಮಾತಾಡ್ಬಿಟ್ಟಿದ್ದೀನಿ, ಹಾಗೆ ಬೋರ್ ಅನ್ಕೊಂತೀರೋ ಏನೋ ಗೊತ್ತಿಲ್ಲ. ಇನ್ನೇನು ವಯಸ್ಸಾಗ್ತಿದೆ, ಮಾತಾಡ್ಬಿಡೋದು ಅಷ್ಟೇ, ಎಲ್ಲ ಹೇಳೋದು. ನಂಗೆ ಏನು ಒಳಗಿಟ್ಕೊಂಡು ಇದನ್ನೆಲ್ಲ ಏನು ಬರೆಯೋಕೆ ಏನು ಇಂಟ್ರೆಸ್ಟ್ ಇಲ್ಲ. ಆದರೂ ಈ ಥರ ಎಲ್ಲ ನಡೀತಿದೆ, ಜನಕ್ಕೆ ಗೊತ್ತಾಗಬೇಕಲ್ವಾ. ಇದೆಂಥ ಪ್ರಬಲವಾದ ಮಾಧ್ಯಮ, ಯೂಟ್ಯೂಬು, TV ಇದೆಲ್ಲ ಎಷ್ಟು ಪ್ರಬಲವಾದ ಮಾಧ್ಯಮ, ಜನಕ್ಕೆ ಗೊತ್ತಾಗಲಿ, ತುಂಬ ಈ ಸಂದೇಶ ಹೋಗಲಿ. ಹೌದು ಅಂತ ಅದೇ ನಾನು ಸಾಹಿತ್ಯ ಜಾಸ್ತಿ ಹೇಳ್ಕೊಳ್ಳಿಲ್ಲ. ನಾನು ಹಾಸ್ಯ ಲೇಖನಗಳು ತುಂಬ ಬರೆದಿದ್ದೀನಿ. ಹಾಸ್ಯ ಲೇಖನಗಳು ಕೂಡ ಎಲ್ಲ ಪತ್ರಿಕೆಯಲ್ಲಿ, ಸುಧಾದಲ್ಲಿ, ಮಯೂರದಲ್ಲಿ ಎಲ್ಲ ಪತ್ರಿಕೆಯಲ್ಲೂ ಬರೆದಿದ್ದೀನಿ. ಕವನಗಳು ಬಂದಿದೆ, ಆಮೇಲೆ ಪ್ರಬಂಧ ಒಂದು ಬರೆದಿಲ್ಲ, ಕಾದಂಬರಿಗಳು ಬಂದಿದೆ. ಎಲ್ಲ ಪ್ರಕಾರಗಳಲ್ಲೂ ನಾನು ಕೃಷಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನೂ ಸಾಧಿಸ್ಬೇಕಾದ ಇನ್ನೂ ಅಗಾಧವಾಗಿದೆ. ಏನೋ ಇತಿಮಿತಿ ಒಳಗೆ ನಾನು ಮಾಡಿದ್ದೀನಿ. ನಮ್ಮ ಮನೆಯವರೆಲ್ಲ ನನಗೆ ಎಂಕರೇಜ್ ಮಾಡಿದ್ದಾರೆ, ಮತ್ತು ಓದುಗರೆಲ್ಲ ತುಂಬ ಓದಿ ನಂಗೆ ಒಳ್ಳೆ ಅಭಿಪ್ರಾಯಗಳು ಹೇಳಿದ್ದಾರೆ. ಈ ಪ್ರಪಂಚ ಅಂದಮೇಲೆ ಎಲ್ಲ ಇರುತ್ತಲ್ವಾ, ಅದನ್ನು ಸಮವಾಗಿ ತಗೋತೀನಿ ಅಷ್ಟೇ, ಸಮವಾಗಿ ಸ್ವೀಕರಿಸ್ತೀನಿ. ತುಂಬ ಸಂತೋಷ ಆಯಿತು. ನಾನು ರಘುರಾಮ್ ಅವ್ರಿಗೂ ನಿಮ್ಮ ಚಾನೆಲ್ಗೂ ಒಂದು ಮನಸಾರೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ನಾವು ಧನ್ಯವಾದ ಹೇಳಬೇಕು, ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ನಿಮ್ಮಂಥ ಸೀನಿಯರ್ ಜರ್ನಲಿಸ್ಟ್ ಮುಂದೆ ನಾನು ಹೇಗೆ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ನೋಡಿದ್ದೀನಿ, ರೀಸೆಂಟಾಗಿ ನೋಡಿದೆ. ನೀವು ಲವಲವಿಕೆಯಿಂದ ಮತ್ತು ಸಮಯ ಸ್ಫೂರ್ತಿಯಿಂದ ಮಾತಾಡ್ತೀರಾ, ಏನು ಪ್ರಶ್ನೆಗಳು ಬರ್ಕೊಂಬರಲ್ಲ. ಆಮೇಲೆ ನೀವು ಏನು ಆ ಸಂದರ್ಭಕ್ಕೆ ತಕ್ಕಂಗೆ ನೀವು ಸಮಯೋಚಿತವಾಗಿ ಪ್ರಶ್ನೆಗಳನ್ನ ಕೇಳ್ತೀರಾ, ಎಷ್ಟು ವಿಷಯದ ಹೊರಗೆ ತೆಗಿಬೋದು ಎಲ್ಲ ನಾನು ಗಮನಿಸ್ತಾ ಇದ್ದೀನಿ. ನಿಮಗೂ ಒಳ್ಳೆ ಭವಿಷ್ಯ ಇದೆ. ನೀವು ಜರ್ನಲಿಸ್ಟ್ ಆಗಿ ಮುಂದೆ ಬನ್ನಿ. ನಿಮ್ಮ ತಂದೆಯವರ ಅವರ ಮಾರ್ಗದರ್ಶನದಲ್ಲಿ, ಅವರ ಸಹಪಥದಲ್ಲಿ ನಡೀರಿ ಅಂತ ನಾನು ಹಿರಿಯಳಾಗಿ ಒಂದು ಹಾರೈಕೆ. ಥ್ಯಾಂಕ್ ಯು. ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್ ಮಾ. ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಎಲ್ಲರಿಗೂ, ನಿಮ್ಮ ಚಾನೆಲ್ನವ್ರು ಎಲ್ರಿಗೂ ಕೂಡ ನನ್ನ ಒಂದು ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದನ್ನು ಓದ್ದವರೆಲ್ಲ ದಯವಿಟ್ಟು ನೋಡಿದವರು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಬರೀರಿ. ನಿಮ್ಮ ಸಹೃದಯದ ಒಂದು ಅಭಿಪ್ರಾಯ, ಪ್ರತಿಕ್ರಿಯೆ ಬರಲಿ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ. ಸೊ ಇದಾಗಿತ್ತು ನಮ್ಮ YK ಸಂಧ್ಯಾ ಶರ್ಮಾ ಅವ್ರದ್ದು ನನಸಾದ ಕನಸು. ಸಾಕಷ್ಟು ವಿಚಾರಗಳು ಹೊರಗೆ ಬಂತು, ಅದೆಲ್ಲ ನೀವು ನೋಡಿದ್ದೀರಾ. ಸೊ ಲೇಖಕರಿಗೆ ಅವ್ರಿಗೆ ಸಿಗಬೇಕಾಗಿರುವಂಥ ಒಂದು ಕ್ರೆಡಿಟ್ ಸಿಗಲೇಬೇಕು, ಸಿಕ್ಕೇ ಸಿಗತ್ತೆ. ಸಮಯ ಬಂದಾಗ ಅದು ಹೊರಗಡೆ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಸಂಚಿಕೆ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ನಿಮ್ಗೆಲ್ಲರಿಗೂ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆಗೆ ಅವರ ಕನಸುಗಳು ಏನೇನು ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಬರ್ತೀನಿ. ಸೊ ನಾನು ಯಾವಾಗಲೂ ಹೇಳೋ ಹಾಗೆ, ಬಾಳಿಗೊಂದು ಗುರಿ ಇರಬೇಕು, ಆ ಗುರಿಗೆ ಸರಿಯಾದ ದಾರಿ ಇದ್ರೆ ಆಗ ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಾರ ಸಿಗ್ತೀನಿ.